Hey everyone, welcome to the new video. Okay, in this video we will discuss the remaining problems based on marginal costing. I think we are discussing problems based on PV ratios, okay, profit volume ratios. Already 5 marks are done. Now we are discussing 10 marks. Hodalla 10 marks we are discussing, and we are proceeding with the further problems that is based on a PV ratio 10 marks. ಓಕೆ ಈಗ ಇವತ್ತು ಏನ್ರಿ ಈ ಕ್ಲಾಸ್ನಾಗ ಏನ್ರಿ ಸ್ವಲ್ಪ ನಾರ್ಮಲ್ ಪ್ರಾಬ್ಲಮ್ಸ್ ನೀವು ಮಾಡ್ತೀರಿಪ್ಪ. ನಾರ್ಮಲ್ ಪ್ರಾಬ್ಲಮ್ಸ್ ಏನ್ರಿ ಕ್ಯಾಲ್ಕುಲೇಟ್ ಪಿ ವಿ ರೇಷೋ, ಬ್ರೇಕ್ ಇವನ್ ಪಾಯಿಂಟ್, ಆಮೇಲೆ ಪ್ರಾಫಿಟ್ ಕೊಟ್ಟಿದ್ದಲ್ಲ ಅಂದರೆ ಪ್ರಾಫಿಟ್ ಮಾಡ್ತಿದ್ದೀರಿ, ಆಮೇಲೆ ಸೇಲ್ಸ್ ಕೊಟ್ಟಿಲ್ಲ ಅಂದರೆ ಸೇಲ್ಸ್ ಮಾಡ್ತಿದ್ದೀರಿ ಅಷ್ಟೇ. ಓಕೆ, ಪ್ರೀವಿಯಸ್ ಒನ್ ಪ್ರಾಬ್ಲಮ್ ಮೀನ್ಸ್ ಕ್ವಶನ್ ನಂಬರ್ 7 ನೀವು ಮಾಡಿದಲ್ರಿ. ಓಕೆ, ಈಗೇನ್ರಿ ಕ್ವಶನ್ ನಂಬರ್ 8 ಇದ್ರಾಗ ನಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟೇನ್ರಿ ಈ ಪ್ರಾಬ್ಲಮಲ್ಲೇ. ಓಕೆ, ಈ ಪ್ರಾಬ್ಲಮ್ ನೋಡ್ರಿ ಇಂಪಾರ್ಟೆಂಟ್ ಐತಿ ರೀ, 10 ಮಾರ್ಕ್ಸ್ ಆಲ್ಸೋ. ಓಕೆ, 2 ಇಯರ್ಸ್ ಐತ್ರಿ, 2 ಇಯರ್ಸ್ ಸೇಲ್ಸ್ ಐತ್ರಿ, 2 ಇಯರ್ಸ್ ಪ್ರಾಫಿಟ್ ಐತ್ರಿ. ಓಕೆ, ಪಿ ವಿ ರೇಷೋ ಮಾಡಿರಿ ಅಂತ ಕೇಳ್ಯಾರಿ ಕ್ವಶನ್. ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಮಾಡಿರಿ. ಓಕೆ, ಬಿ ಇ ಪಿ ಸೇಲ್ಸ್, ಆಮೇಲೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 12,000 ಇದು ನೀವು ಮಾಡ್ತೀರಿ. ಪ್ರಾಫಿಟ್ ರಿಕ್ವೈರ್ಡ್ ಟು ಮೇಕ್ ಸೇಲ್ಸ್ ಆಫ್ ರುಪೀಸ್ 1,80,000 ಇದು ನೀವು ಮಾಡ್ತೀರಿ ಇಲ್ಲೇ ಮಟ್ಟ. ಈಗ ನಾ ಸ್ವಲ್ಪ ಏನು ಮಾಡೇನಿ ರೀ, ಆ್ಯಕ್ಚುಲಿ ಪ್ರಾಬ್ಲಮ್ ಇಲ್ಲೇ ಮಟ್ಟ ಐತ್ರಿ, ನಾ ಏನು ರೀ ಎಕ್ಸ್ಟ್ರಾ ಮಾಡಿಬಿಟ್ಟೇನಿ ರೀ ಇಲ್ಲೇ, ಯಾಕಂದರೆ ನಿಮಗೆ ಕಾನ್ಸೆಪ್ಟ್ ಹಿಡಿಬೇಕಲ್ಲ ಅದಕ್ಕೆ. ಎಫ್ ಏನೈತ್ರಿ, ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2023 ಮಾಡಿರಿ, 2024 ಮಾಡಿರಿ. ಓಕೆ, ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಮಾಡಿರಿ. ಓಕೆ, ವೇರಿಯಬಲ್ ಕಾಸ್ಟ್ ಇನ್ನು ಮಟ್ಟ ಮಾಡಿಲ್ಲ ಇದು. ವೇರಿಯಬಲ್ ಕಾಸ್ಟ್ ಈಗ ಮಾಡ್ಬೇಕು. ವೇರಿಯಬಲ್ ಕಾಸ್ಟ್ ಇನ್ 2023 ಮತ್ತು 2024. ಓಕೆ, ಈ ಪ್ರಾಬ್ಲಮಲ್ಲೇ ಎಲ್ಲ A to Z ಕವರ್ ಐತ್ರಿ. ಓಕೆ, ಎಲ್ಲ ಫಾರ್ಮುಲಾಸ್ ಕವರ್ ಐತ್ರಿ ಇಲ್ಲಿ ಈ ಪ್ರಾಬ್ಲಮ್ ಒಳಗೆ. ಏನೇನ್ರಿ, ಪಿ ವಿ ರೇಷೋ ಮಾಡ್ಬೇಕು, ಫಿಕ್ಸ್ಡ್ ಕಾಸ್ಟ್ ಮಾಡ್ಬೇಕು, ಬಿ ಇ ಪಿ ಮಾಡ್ಬೇಕು, ಆಮೇಲೆ ಪಿ ವಿ ರೇಷೋ ಫಾರ್ಮುಲಾದು ಪಿ ವಿ ರೇಷೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್. ಇದು ಮತ್ತು ಇದು ಈ ಅಡ್ಜಸ್ಟ್ಮೆಂಟ್ ಡಿ ಮತ್ತು ಈ ಅಡ್ಜಸ್ಟ್ಮೆಂಟ್ ಒಂದು ಫಾರ್ಮುಲಾ ಬರ್ತಿತ್ತು ಇದು, ಅದು ಮಾಡ್ಬೇಕು. ನೆಕ್ಸ್ಟ್ ಏನ್ರಿ, ಮಾರ್ಜಿನ್ ಆಫ್ ಸೇಫ್ಟಿ ಇನ್ನೂ ಮಟ್ಟ ಮಾಡಿಲ್ಲ ನೀವು, ಈಗ ಮಾಡ್ಬೇಕು ಮಾರ್ಜಿನ್ ಆಫ್ ಸೇಫ್ಟಿ. ವೇರಿಯಬಲ್ ಕಾಸ್ಟ್ ಫಾರ್ಮುಲಾ ನೀವು ಇನ್ನೂ ಮಟ್ಟ ಮಾಡಿಲ್ಲ, ಈಗ ಮಾಡ್ಬೇಕು. ಓಕೆ, ಈ ಪ್ರಾಬ್ಲಮಲ್ಲೇ ಪ್ರಾಬ್ಲಮ್ ನಂಬರ್ 8 ಇದು ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಇದು ಡಿಸ್ಕಸ್ ಮಾಡೋಣ್ರಿ ಈಗ. ಇಂಪಾರ್ಟೆಂಟ್ ಅಂತ ಮಾಡ್ಬಿಡ್ತೀನಿ ಅಲ್ಲಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಐತ್ರಿ, ಇದು ಶುರು ಮಾಡೋಣ್ರಿ, ತಿಳಿತ್ರಿ. ಓಕೆ, ಲೆಟ್ಸ್ ಡಿಸ್ಕಸ್ ದಿಸ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 8, ಯು ಆರ್ ಗಿವನ್ ದ ಫಾಲೋವಿಂಗ್ ಡೇಟಾ. ಆ ಪ್ರಾಬ್ಲಮ್ ಅಲ್ಲೇ ಪ್ರೀವಿಯಸ್ ಪ್ರಾಬ್ಲಮ್ ಕ್ವಶನ್ ನಂಬರ್ 7 ಪ್ರಾಬ್ಲಮ್ ಅಲ್ಲೇ ಇಯರ್ ಫಸ್ಟ್ ಕಾಲಮ್ ಕೊಡ್ತದ್ರಿ. ಏನ್ರಿ ಫಸ್ಟ್ ಕಾಲಮ್, ಅದು ಇಯರ್ ಕಾಲಮ್. ಇಯರ್ ಕಾಲಮ್ ಒಳಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಇಲ್ಲಾಂದ್ರೆ 2023, 2024 ಈ ಥರ ಕೊಡ್ತದ್ರಿ. ಫಸ್ಟ್ ಇಯರ್ ಕಾಲಮ್, ಆಮೇಲೆ ಸೇಲ್ಸ್ ಕಾಲಮ್, ಆಮೇಲೆ ಪ್ರಾಫಿಟ್ ಕಾಲಮ್, ಈ ಥರ. ಈಗೇನ್ರಿ ಹಾರಿಜಾಂಟಲ್ ಐತ್ರಿ. ಇಯರ್ ಮೇಲೆ ಕೊಟ್ಟಾರಿ ಇಲ್ಲಿ 2023, ಆಮೇಲೆ 2024. ಟೆನ್ಷನ್ ತೊಗೋಬೇಡ್ರಿ, ಈಸಿ ಐತ್ರಿ. ಸೇಲ್ಸ್ ಹಾರಿಜಾಂಟಲ್ ಕೊಟ್ಟಾರಿ, ಹಿಂಗೆ ಸೇಲ್ಸ್, ಆಮೇಲೆ ಪ್ರಾಫಿಟ್ ಹಿಂಗೆ ಕೊಟ್ಟಾರಿ. ಹಿಂಗೆ ಕಾಲಮ್ ವೈಸ್ ಕೊಟ್ಟಿಲ್ಲ, ಹಾರಿಜಾಂಟಲ್ ಕೊಟ್ಟಾರಿ, ತಿಳಿತ್ರಿ, ಹಿಂಗೆ ಐತ್ರಿ. ನೆಕ್ಸ್ಟ್ ಬರ್ರಿ, ಫೈಂಡ್ ಔಟ್. ಇದು ಕೊಟ್ಟ ನಿಮಗೆ ಏನು ಕೇಳ್ತಾರೆ ಇಲ್ಲೇ, ಫೈಂಡ್ ಔಟ್. ಏನು ಮಾಡ್ರಿ, ಫಸ್ಟ್ ಪಿ ವಿ ರೇಷೋ ಕ್ಯಾಲ್ಕುಲೇಟ್ ಮಾಡ್ರಿ, ಸೆಕೆಂಡ್ ಫಿಕ್ಸ್ಡ್ ಕಾಸ್ಟ್ ಮಾಡ್ರಿ, ನೆಕ್ಸ್ಟ್ ಬಿ ಇ ಪಿ ಸೇಲ್ಸ್ ಬ್ರೇಕ್ ಇವನ್ ಪಾಯಿಂಟ್ ಮಾಡ್ರಿ, ನೆಕ್ಸ್ಟ್ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 12,000 ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ನೆಕ್ಸ್ಟ್ ಪ್ರಾಫಿಟ್ ರಿಕ್ವೈರ್ಡ್ ಟು ಮೇಕ್ ಸೇಲ್ಸ್ ಆಫ್ ರುಪೀಸ್ 1,80,000 ಇದು ಮಾಡ್ಬೇಕು. ನೆಕ್ಸ್ಟ್ ಇದು ನೋಡ್ರಿ, ಇದು ಅಡ್ಜಸ್ಟ್ಮೆಂಟ್, ಎಫ್ ಅಡ್ಜಸ್ಟ್ಮೆಂಟ್ ನೀವು ನಿಮಗೆ, ಆಮೇಲೆ ಜಿ ಅಡ್ಜಸ್ಟ್ಮೆಂಟ್ ನಿಮಗೆ ನೀವು ಐತ್ರಿ ಅಡ್ಜಸ್ಟ್ಮೆಂಟ್ಸ್, ಇದು ಹೊಸ ಅಡ್ಜಸ್ಟ್ಮೆಂಟ್ಸ್. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಫಸ್ಟ್ ಕ್ಲಾಸ್ ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್ ಒಳಗೆ ಫಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಹೇಳಿದ್ದೀನಿ ನಾನು ಎಲ್ಲ ಫಾರ್ಮುಲಾಸ್. ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಗೊತ್ತೈತ್ರಿ ನಿಮಗೆ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು ಆಕ್ಚುಯಲ್ ಸೇಲ್ಸ್ ಮೈನಸ್ ಬಿ ಇ ಪಿ ಸೇಲ್ಸ್, ಹೌದಲ್ಲ ಇದು. ನೆಕ್ಸ್ಟ್ ಏನ್ರಿ, ವೇರಿಯಬಲ್ ಕಾಸ್ಟ್ ಫಾರ್ಮುಲಾ ಏನ್ರಿ, ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಏನ್ರಿ, ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್. ವೇರಿಯಬಲ್ ಕಾಸ್ಟ್ ಐತ್ರಿ, ಫಸ್ಟ್ ಕ್ಲಾಸ್ ಒಳಗೆ ಐತ್ರಿ. ಮಾರ್ಜಿನಲ್ ಕಾಸ್ಟಿಂಗ್ ಫಸ್ಟ್ ಕ್ಲಾಸ್ ಒಳಗೆ ಇದು ಐತ್ರಿ, ವೇರಿಯಬಲ್ ಕಾಸ್ಟ್ ಫಾರ್ಮುಲಾ. ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್. ಇದು ನೋಡೋಣ್ರಿ. ಓಕೆ, ಈಗ ಚಾಲೂ ಮಾಡೋಣ್ರಿ. ओके, आई थिंक यू अंडरस्टूड वेल. ओके, यहाँ पे क्वेश्चन में हमारे को क्या दिया है इन्हें, यू आर गिवन द फॉलोइंग. तुम्हारे को वही दिया, 2 साल का इन्फॉर्मेशन दिया, 2 साल का सेल्स दिया, 2 साल का प्रॉफिट दिया. और यहाँ पे तुम्हारे को क्या पूछ रहा, क्या कैलकुलेट करने के लिए पूछ रहा, तुम्हारे को पीवी रेशियो मालूम करो करके पूछ रहा, फिक्स्ड कॉस्ट मालूम करो करके बोल रहा, बीईपी सेल्स मालूम करो करके बोल रहा. वहाँ पे सेल्स रिक्वायर्ड टू अर्न ए प्रॉफिट ऑफ रुपीज़, हाँ वो बोला था तुम्हारे को मैं, सेल्स रिक्वायर्ड आंदे या प्रॉफिट रिक्वायर्ड आंदे, इसको दोनों को एक ही फार्मूला लगता करके बोला था तुम्हारे को क्वेश्चन नंबर 7 में. नेक्स्ट
एफ एफ और जी एडजस्टमेंट क्या है तुम्हारे लिए, नया है, इस बार डालू मैं तुम्हारे को एफ एडजस्टमेंट। क्या पूछ रहा हूँ तुम्हारे को, एफ एडजस्टमेंट में मार्जिन ऑफ सेफ्टी मालूम करो करके बोल रहा। मार्जिन ऑफ सेफ्टी का फॉर्मूला क्या था हमारा, मार्जिन ऑफ सेफ्टी इज इक्वल टू एक्चुअल सेल्स माइनस बीईपी सेल्स। ये फॉर्मूला यहाँ पे अप्लाई करना, एक ही फॉर्मूला है इसका। नेक्स्ट वेरिएबल कॉस्ट का भी फॉर्मूला एक ही है, क्या है, वेरिएबल कॉस्ट इज इक्वल टू सेल्स माइनस कॉन्ट्रीब्यूशन करके इसका फॉर्मूला है, ये यहाँ पे अप्लाई करना अभी, ठीक है, देखेंगे अभी करके। 10 मार्क्स आए, ये भी बहुत इंपॉर्टेंट क्वेश्चन। चलो सॉल्व करेंगे इसको ಬರ್ರಿ ಈಗ ಚಾಲೂ ಮಾಡೋಣ್ರಿ, ಮೀನ್ಸ್ ಸೊಲ್ಯೂಷನ್ ಬರ್ರಿ ಸೊಲ್ಯೂಷನ್ ಒಳಗೆ ಓಕೆ ಫಸ್ಟ್ ಏನ್ರಿ ಪಿ ವಿ ರೇಷೋ ಅಲ್ಲ, ಫಸ್ಟ್ ಡೇಟಾ ಬರೀರಿ, ಇದು ಡೇಟಾ ಸಿಂಪಲ್ ವೈಸ್ ಬರೀರಿ ಡೇಟಾ। ಇಲ್ಲಿ ಡೇಟಾ ನೋಡ್ರಿಪ್ಪ ಹಾರಿಜಾಂಟಲ್ ಕೊಟ್ಟಾರ್ರಿ, ನಿಮ್ಗೆ ಏನು ಇದು ರೂಢಿ ಐತ್ರಿ, ನಿಮಗೆ ರೂಢಿ ಏನೈತ್ರಿ, ಕ್ವಶನ್ ನಂಬರ್ 7 ಒಳಗೆ ನಿಮ್ಗೆ ರೂಢಿ ಐತ್ರಿ ಏನ್ರಿ ಇದು, ಸಾರಿ ಫಾರ್ ಮೈ ಕನ್ನಡ, ಯು ನೋ ವೆಲ್ how I am talking in Kannada language. You are adjustable with me and my language, okay, but others are not. They are not aware about me, that's why. Okay, ಈಗ ಬರ್ರಿ ಫಸ್ಟ್ ಏನೈತ್ರಿ, ಓಕೆ ಫಸ್ಟ್ ಸಿಂಪಲ್ ನಾವು ಮಾಡ್ತಿಲ್ರಿ, ಸಿಂಪಲ್ ಪಿ ವಿ ರೇಷೋ ಹೆಂಗೆ ಮಾಡ್ತೀರಿ ನಾವು, ಫಸ್ಟ್ ಇಯರ್ ಕಾಲಮ್ ರೀ, ಸೆಕೆಂಡ್ ಸೇಲ್ಸ್ ಕಾಲಮ್ ರೀ, ಆಮೇಲೆ ಥರ್ಡ್ ಏನ್ರಿ ಪ್ರಾಫಿಟ್ ಕಾಲಮ್, ಅದು ನಮಗೆ ಮಾಡಿ ರೂಢಿ ಐತ್ರಿಪ್ಪ, ಅದು ಮಾಡೋಣ್ರಿ, ಇದು ಬೇಡ। ಓಕೆ ಬರ್ರಿ ಫಸ್ಟ್ ಕಾಲಮ್ ಏನ್ರಿ ನಮ್ದು ಇಯರ್ ಕಾಲಮ್ ಅಲ್ಲ, ಇಯರ್ ಕಾಲಮ್ ಬರೀರಿ। ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಏನ್ರಿ ಸೇಲ್ಸ್ ಅಲ್ಲ, ಸೆಕೆಂಡ್ ಕಾಲಮ್ ಸೇಲ್ಸ್ ಅಂತ ಮಾಡ್ರಿ। ಥರ್ಡ್ ಕಾಲಮ್ ಏನ್ರಿ ಪ್ರಾಫಿಟ್ ಅಲ್ಲ, ಪ್ರಾಫಿಟ್ ಕಾಲಮ್ ಅಂತ ಮಾಡ್ರಿ। ನಿಮ್ಗೆ ಹೆಂಗೈತೆ ನೋಡ್ರಿ ಹಂಗೆ ಮಾಡೋಣ್ರಿ, ನಿಮ್ಗೆ ಈಸಿ ಐತ್ರಿ ಇದು, ಓಕೆ ನಿಮ್ಗೆ ಈಸಿ ಆಗ್ತದೆ ಇದು, ಅದಕ್ಕೆ ಆ ಥರ ಫಸ್ಟ್ ಇಯರ್ ಕಾಲಮ್ ಮಾಡ್ರಿ, ಸೆಕೆಂಡ್ ಸೇಲ್ಸ್ ಕಾಲಮ್ ಮಾಡ್ರಿ, ಥರ್ಡ್ ಪ್ರಾಫಿಟ್ ಕಾಲಮ್ ಮಾಡ್ರಿ। ಫಸ್ಟ್ ಇಯರ್ ಎಷ್ಟು ಇಯರ್ ಐತ್ರಿ, 2 ಇಯರ್ಸ್, ಫಸ್ಟ್ ಇಯರ್ ಯಾವ್ದ್ರಿ ಇದು 2023, ಸೆಕೆಂಡ್ ಇಯರ್ ಯಾವ್ದು ರೀ 2024 ಆತ್ರಿ 2 ಇಯರ್ಸ್। ಈಗ 2023 ಒಳಗೆ ಸೇಲ್ಸ್ ನೋಡ್ಬೇಕು ನಮಗೆ, 2023 ಒಳಗೆ ಸೇಲ್ಸ್ ಎಷ್ಟೈತ್ರಿ 1,20,000 ಅಂತ ಬರೀರಿ ಇಲ್ಲಿ, ಓಕೆ 2024 ಒಳಗೆ ನಮಗೆ ಸೇಲ್ಸ್ ಬೇಕ್ರಿ ಇಲ್ಲಿ, 2024 ಒಳಗೆ ನಮ್ಗೆ ಏನು ಬೇಕ್ರಿ ಸೇಲ್ಸ್ ಬೇಕ್ರಿ, ಎಷ್ಟೈತ್ರಿ 1,40,000 ಡನ್। ನೆಕ್ಸ್ಟ್ 2023 ಒಳಗೆ ನಮಗೆ ಪ್ರಾಫಿಟ್ ಬೇಕ್ರಿ, 2023 ಒಳಗೆ ನಮಗೆ ಪ್ರಾಫಿಟ್ ಬೇಕ್ರಿ, ಎಷ್ಟೈತ್ರಿ 8,000, ಓಕೆ 2024 ಒಳಗೆ ನಮಗೆ ಪ್ರಾಫಿಟ್ ಬೇಕ್ರಿ ಇಲ್ಲಿ, ಎಷ್ಟೈತ್ರಿ 2024 ಒಳಗೆ ನಮಗೆ ಪ್ರಾಫಿಟ್ ಬೇಕ್ರಿ, ಎಷ್ಟೈತ್ರಿ 13,000 ಡನ್, ಎಲ್ಲ ಇನ್ಫಾರ್ಮೇಶನ್ ಆಗ್ತ್ರಿ। ಈಗ ಇದು ಕ್ಯಾಲ್ಕುಲೇಷನ್ ಮಾಡ್ರಿ, ಈಗ ಡಿಫ್ರೆನ್ಸ್ ತಗೋರಿ, ಇಲ್ಲಿ ಏನು ಬರಿಬೇಕ್ರಿ, ಇಲ್ಲಿ ಡೆಲ್ಟಾ ಅಂತ ಬರಿಬೇಕಲ್ಲ, ಡೆಲ್ಟಾ, ಓಕೆ ಡೆಲ್ಟಾ ಅಂತ ಬರೀರಿ ಇಲ್ಲಿ, ಡೆಲ್ಟಾ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ತಗೋರಿ, ಎಷ್ಟು ಬರ್ತೈತೆ ರೀ ಡಿಫ್ರೆನ್ಸ್ ಇಲ್ಲೇ 1,20,000 ಮೈನಸ್ 1,40,000, ಡಿಫ್ರೆನ್ಸ್ ಎಷ್ಟು ರೀ -20,000, ಮೈನಸ್ ನಮಗೆ ಸಂಬಂಧ ಇಲ್ಲ, ಅದಕ್ಕೆ ಎಷ್ಟು ಡಿಫ್ರೆನ್ಸ್ 20,000, ಹಾಂ ಇಲ್ಲೇ ಎಷ್ಟು ಡಿಫ್ರೆನ್ಸ್ ರೀ, ಇಲ್ಲ ಎಷ್ಟು ಡಿಫ್ರೆನ್ಸ್ ರೀ ಇಲ್ಲೇ 8,000 ಮೈನಸ್ 13,000, ಎಷ್ಟು ಡಿಫ್ರೆನ್ಸ್ ರೀ ಇಲ್ಲೇ 5,000 ಅಲ್ಲ, ಓಕೆ 5,000 ಡಿಫ್ರೆನ್ಸ್ ಇಲ್ಲೇ, ಮೈನಸ್ ಸಂಬಂಧ ಇಲ್ಲ ನಮಗೆ, ಕರೆಕ್ಟಾ, ಓಕೆ 1 ಮಿನಿಟ್, ಓಕೆ ಏನ್ರಿ 1,20,000 ಮೈನಸ್ 1,40,000, ಡಿಫ್ರೆನ್ಸ್ ಎಷ್ಟು ರೀ -20,000, ಬಟ್ ಮೈನಸ್ ನಮಗೆ ಸಂಬಂಧ ಇಲ್ಲ, ಅದಕ್ಕೆ ಪಾಸಿಟಿವ್ ಬರೀರಿ ನೀವು 20,000 ಅಂತ ಬರೀರಿ। ನೆಕ್ಸ್ಟ್ 8,000 ಮೈನಸ್ 13,000, ಆ್ಯಕ್ಚುಲಿ ಏನ್ರಿ -5,000 ಅಲ್ಲ, ಬಟ್ ಮೈನಸ್ ನಮಗೆ ಸಂಬಂಧ ಇಲ್ಲ, ಇದು ಮಾಡ್ತೀರಿ ನೀವು 5,000 ಅಂತ ಬರೀರಿ, ಓಕೆ ಡೆಲ್ಟಾ ಇದು ಮುಗಿತ್ರಿ, ಓಕೆ ಇದು ಇನ್ಫಾರ್ಮೇಷನ್ ಮುಗಿದ ಮೇಲೆ ಈಗ ಕ್ಯಾಲ್ಕುಲೇಷನ್ ಚಾಲೂ ಮಾಡಿರಿ। ಫಸ್ಟ್ ಏನ್ರಿ ಪಿ ವಿ ರೇಷೋ ಮಾಡಬೇಕಲ್ಲ ಫಸ್ಟ್, ಅದಕ್ಕೆ ಅದು ಮಾಡಿರಿ ಪಿ ವಿ ರೇಷೋ, ಫಸ್ಟ್ ಪಿ ವಿ ರೇಷೋ, ಪಿ ವಿ ರೇಷೋ ಅಂದ್ರೆ ಏನ್ರಿ ಪ್ರಾಫಿಟ್ ವಾಲ್ಯೂಮ್ ರೇಷೋ, ಪ್ರಾಫಿಟ್ ವಾಲ್ಯೂಮ್ ರೇಷೋ, ಪಿ ವಿ ರೇಷೋ ಫಾರ್ಮುಲಾ ಏನ್ರಿ, ಪಿ ವಿ ರೇಷೋ ಇಸ್ ಈಕ್ವಲ್ ಟು ಡೆಲ್ಟಾ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡೆಲ್ಟಾ ಇನ್ ಸೇಲ್ಸ್, ಇದು ಅಲ್ಲ ಫಾರ್ಮುಲಾ,
ಡೆಲ್ಟಾ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡೆಲ್ಟಾ ಇನ್ ಸೇಲ್ಸ್. ಓಕೆ, ಈಗ ಬರೀರಿ. ಫಸ್ಟ್ ಏನು ಬೇಕು ನಮಗೆ ಇಲ್ಲಿ? ಡೆಲ್ಟಾ ಇನ್ ಪ್ರಾಫಿಟ್ ಬೇಕು. ಡೆಲ್ಟಾ ಇನ್ ಪ್ರಾಫಿಟ್ ಅಂದರೆ ಡೆಲ್ಟಾ ಇನ್ ಪ್ರಾಫಿಟ್ ಅಂದರೆ ಇಲ್ಲಿ ಯಾವ ಕಾಲಮ್ಗೆ ಹೋಗ್ಬೇಕ್ರಿ? ಪ್ರಾಫಿಟ್ ಕಾಲಮ್ ಹೋಗ್ಬೇಕು. ಪ್ರಾಫಿಟ್ ಕಾಲಮಲ್ಲಿ ಆನ್ಸರ್ ಎಷ್ಟು ಬಂತು ಇಲ್ಲೇ? 5000. ಇದು ನಿಮ್ದು ಆನ್ಸರ್ ಇಲ್ಲೇ 5000 ಮೇಲೆ 5000. ಈಗ ಡಿವೈಡೆಡ್ ಬೈ ಡೆಲ್ಟಾ ಇನ್ ಸೇಲ್ಸ್ ಅಂದರೆ ಸೇಲ್ಸ್ ಕಾಲಮಲ್ಲೇ ಬರ್ರಿ. ಸೇಲ್ಸ್ ಕಾಲಮಲ್ಲೇ ಎಷ್ಟು ಬಂತು ಇಲ್ಲಿ ಆನ್ಸರ್? 20000. ಡೆಲ್ಟಾ ಇನ್ ಸೇಲ್ಸ್ ಅಂದರೆ ಎಷ್ಟು ರೀ? 20000 ಇಸ್ ಈಕ್ವಲ್ ಟು ಮಾಡ್ರಿ. ಈಗ 5000 ಡಿವೈಡೆಡ್ ಬೈ 20000 ಮಾಡ್ರಿ. ಎಷ್ಟು ರೀ? 5000 ಡಿವೈಡೆಡ್ ಬೈ 20000 ಎಷ್ಟು ರೀ? 0.25 ಅಲ್ಲ ಆನ್ಸರ್? 0.25 ಆರ್ ಪರ್ಸೆಂಟೇಜ್ ಒಳಗೆ ಬೇಕಂದ್ರೆ ಏನು ಮಾಡ್ತೀರಿ ನೀವು? 0.25 ಇಂಟು 100 ಮಾಡ್ರಿ. ಎಷ್ಟು ರೀ? 25% ಅಲ್ಲ? 25%. 0.25 or 25%. ಪಿ ವಿ ರೇಷೋ ಮುಗಿತು ರೀ. ಡನ್. ಪಿ ವಿ ರೇಷೋ ಡನ್. ನೆಕ್ಸ್ಟ್ ಏನು ಬೇಕ್ರಿ ನಮಗೆ? ಫಿಕ್ಸ್ಡ್ ಕಾಸ್ಟ್ ಬೇಕು. ಫಿಕ್ಸ್ಡ್ ಕಾಸ್ಟ್ ಬಿ ಬರೀರಿ. ಬಿ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ 2 years ಐತ್ರಿ. 2 years ಸೇಲ್ಸ್, 2 years ಪ್ರಾಫಿಟ್. ಆವಾಗ ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಏನ್ರಿಪ್ಪ? ಕ್ವಶನ್ ನಂಬರ್ 7 ಅಲ್ಲೇ ಮಾಡಿರಿ ನೀವು ಆಲ್ರೆಡಿ. ಫಿಕ್ಸ್ಡ್ ಕಾಸ್ಟ್ ಫಾರ್ಮುಲಾ ಏನ್ರಿ? ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಅದು ಅಲ್ಲ, ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. contribution minus profit. Fixed cost is equal to contribution minus profit. Okay, ಎಷ್ಟು ಇಯರ್ ರೀ? 2 years ಅಲ್ಲ ಅದು? 2023-2024 is equals to ಕರೆಕ್ಟಾ? ಓಕೆ, is equals to. ಈಗ ನಮ್ಗೆ ಏನು ಬೇಕ್ರಿ? ಓಕೆ, ಮೈನಸ್ ಕಾಂಟ್ರಿಬ್ಯೂಷನ್ ನಮ್ಮ ಕಡೆ ಇಲ್ಲ. ಈಗ ಅದಕ್ಕೆ ಏನು ಮಾಡ್ತೀರಿ? ಮೈನಸ್ ಹಚ್ಚಿರಿ ಇಲ್ಲೇ ಬಾಜು. ಮೈನಸ್. ಓಕೆ, ಪ್ರಾಫಿಟ್ ನಮ್ಮ ಕಡೆ ಐತ್ರಿ. 2023 ಒಳಗೆ ನಮಗೆ ಪ್ರಾಫಿಟ್ ಬೇಕ್ರಿ. 2023 ಒಳಗೆ ನಮ್ಗೆ ಏನು ಬೇಕ್ರಿ? ಪ್ರಾಫಿಟ್ ಬೇಕು. 2023 ಒಳಗೆ ಪ್ರಾಫಿಟ್ ಬೇಕು. ಎಷ್ಟೈತ್ರಿ? 8000 ಹಚ್ಚಿರಿ ಇಲ್ಲಿ. ಓಕೆ, ಡನ್. ನೆಕ್ಸ್ಟ್ 2024 ಒಳಗೆ ನಮಗೆ ಪ್ರಾಫಿಟ್ ಬೇಕಿಲ್ಲ. 2024 ಒಳಗೆ ನಮಗೆ ಪ್ರಾಫಿಟ್ ಬೇಕ್ರಿ. ಎಷ್ಟೈತ್ರಿ? 2024 ಒಳಗೆ ಪ್ರಾಫಿಟ್ 30,000 ಇಲ್ಲಿ ಹಚ್ಚಿರಿ. ಓಕೆ, ಈಗ ನಮ್ಮ ಕಡೆ ಕಾಂಟ್ರಿಬ್ಯೂಷನ್ ಇಲ್ಲ. ಅದಕ್ಕೆ ಏನು ಮಾಡ್ತೀರಿ? ಇದು ಕಾಂಟ್ರಿಬ್ಯೂಷನ್ ನಮಗೆ ಬೇಕಿಲ್ಲ. ಅದಕ್ಕೆ ಇಲ್ಲಿ ಬರೀರಿ ಸ್ಟಾರ್ ಮಾರ್ಕ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು 2 years ಐತ್ರಿ. 2 years ಸೇಲ್ಸ್ ಐತ್ರಿ. 2 years ಪ್ರಾಫಿಟ್ ಐತ್ರಿ. ಆವಾಗ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನ್ರಿ? ಕ್ವಶನ್ ನಂಬರ್ 7 ಒಳಗೆ ಸೇಮ್ ಟು ಸೇಮ್ ಐತ್ರಿ. ಈಗ 8th ಕ್ವಶನ್ ನಂಬರ್ 7 ಪರ್ಫೆಕ್ಟ್ ಮಾಡ್ರಿ. ಇದು ಮಾಡಕ್ಕೆ ನಿಮಗೆ ಬರ್ತೈತ್ರಿ. ಹಾಂ, ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನ್ರಿ? ಆವಾಗ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ ಅಲ್ಲ? ಓಕೆ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ. ಈಗ ಮಾಡ್ರಿ 2023 2024 ಇಸ್ ಈಕ್ವಲ್ಸ್ ಟು 2023 ಒಳಗೆ ನಮಗೆ ಇಲ್ಲೇ ಸೇಲ್ಸ್ ಬೇಕ್ರಿ. 2023 ಒಳಗೆ ನಮಗೆ ಏನು ಬೇಕ್ರಿ? ಸೇಲ್ಸ್ ಬೇಕ್ರಿ. ಎಷ್ಟೈತ್ರಿ? 1,20,000 ಹಚ್ಚಿರಿ ಇಲ್ಲೇ. 1,20,000. ಆಮೇಲೆ ಸೈನ್ ಏನೈತ್ರಿ ಇಲ್ಲೇ? ಇಂಟು ಏನು ಬೇಕು ನಮಗೆ? ಇಲ್ಲಿಗೆ ಪಿ ವಿ ರೇಷೋ ಬೇಕು. ಪಿ ವಿ ರೇಷೋ ಎಷ್ಟು ಬಂತ್ರಿ ಇಲ್ಲೇ? 0.25 ಹಚ್ಚಿರಿ. ಓಕೆ, ನೆಕ್ಸ್ಟ್ 2024 ಒಳಗೆ ನಮಗೆ ಇಲ್ಲೇ ಸೇಲ್ಸ್ ಬೇಕ್ರಿ. 2024 ಒಳಗೆ ನಮ್ಗೆ ಏನು ಬೇಕ್ರಿ? ಇಲ್ಲೇ ಸೇಲ್ಸ್ ಬೇಕು. ಎಷ್ಟೈತ್ರಿ? 1,40,000. 1,40,000 ಇಂಟು ಪಿ ವಿ ರೇಷೋ ಎಷ್ಟು ರೀ? 0.25. ಓಕೆ, ಈಗ ಕ್ಯಾಲ್ಕುಲೇಷನ್ ಮಾಡ್ರಿ. ಎಷ್ಟು ರೀ? 1,20,000 ಇಂಟು 0.25 ಎಷ್ಟು ಬಂತ್ರಿ ಆನ್ಸರ್? 30,000. ಈಗ 1,40,000 ಇಂಟು 0.25 ಮಾಡ್ರಿ. ಎಷ್ಟು ರೀ? 35,000.
ಓಕೆ ಸಿಕ್ತಲ್ಲ, ಕಾಂಟ್ರಿಬ್ಯೂಷನ್ ನಮಗೆ ಸಿಕ್ತ್ರಿ. ಇದು ಕಾಂಟ್ರಿಬ್ಯೂಷನ್ ಎಲ್ಲಿ ಹಚ್ಬೇಕ್ರಿ? ಈಗ ಇಲ್ಲೇ ಹಚ್ಬೇಕ್ರಿ, ಖಾಲಿ ಜಾಗ ಐತಲ್ರಿ ಅಲ್ಲೇ. ಓಕೆ 2023 ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಐತ್ರಿ? 2023 ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂತ್ರಿ? 30,000 ಇಲ್ಲೇ ಹಚ್ಚಿರಿ. ಓಕೆ 2024 ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂತ್ರಿ? ಇಲ್ಲೇ ನೋಡ್ಬೇಕು. 2024 ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂತ್ರಿ? 35,000 ಇಲ್ಲೇ ಹಚ್ಚಿರಿ. ಓಕೆ ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಇದು ಇಲ್ಲೇ ಮತ್ತು ಇಲ್ಲೇ ಸೇಮ್ ಬರಬೇಕಲ್ಲ ಫಿಕ್ಸ್ಡ್ ಕಾಸ್ಟ್, ಆವಾಗ ನಿಮ್ದು ಆನ್ಸರ್ ಕರೆಕ್ಟ್. ಈಗ ಮಾಡ್ರಿ ಎಷ್ಟು ಬರ್ತೈತ್ರಿ ನೋಡ್ರಿ, ಸೇಮ್ ಬರ್ಬೇಕು. 30,000 ಮೈನಸ್ 8,000 ಮಾಡ್ರಿ ಎಷ್ಟು ರೀ? 22,000. 22,000 ಇಲ್ಲೇ ಮಾಡ್ರಿ. 35,000 ಮೈನಸ್ 13,000 ಎಷ್ಟು ಬಂತ್ರಿ? 22,000. ಆನ್ಸರ್ ಸೇಮ್ ಬಂತ್ರಿ. ಅಂದರೆ ನಮ್ದು ಆನ್ಸರ್ ಕರೆಕ್ಟ್ ಐತ್ರಿ. ಈಗ ನಮ್ದು ಆನ್ಸರ್ ಏನೈತ್ರಿ? ಕರೆಕ್ಟ್ ಐತ್ರಿ. ತಿಳಿತೀರಿ ಹೆಂಗೆ ಮಾಡ್ಬೇಕು? ಫಿಕ್ಸ್ಡ್ ಕಾಸ್ಟ್ ಮಾಡ್ರಿ ಅಂತ. ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ನಮ್ದು ಫಾರ್ಮುಲಾ 23, 24. ಕಾಂಟ್ರಿಬ್ಯೂಷನ್ ನಮಗೆ ಗೊತ್ತಿಲ್ಲ ಈಗ, ಅದಕ್ಕೆ ಜಾಗ ಖಾಲಿ ಬಿಡ್ರಿ, ಮೈನಸ್ ಹಚ್ಚಿರಿ. ಪ್ರಾಫಿಟ್ ಬೇಕು ನಮಗೆ. 2023 ಒಳಗೆ ನಮಗೆ ಪ್ರಾಫಿಟ್ ಬೇಕು. 2023 ಒಳಗೆ ಪ್ರಾಫಿಟ್ ಎಷ್ಟು ಐತ್ರಿ? 8,000 ಇಲ್ಲೇ ಹಚ್ಚಿರಿ. 2024 ಒಳಗೆ ನಮಗೆ ಇಲ್ಲೇ ಪ್ರಾಫಿಟ್ ಬೇಕು. 2024 ಒಳಗೆ ನಮಗೆ ಪ್ರಾಫಿಟ್ ಎಷ್ಟು ಬೇಕು ಇಲ್ಲಿ? 13,000 ಇಲ್ಲೇ ಹಚ್ಚಿರಿ. ಓಕೆ ಈಗ ನಮಗೆ ಕಡೆ ಕಾಂಟ್ರಿಬ್ಯೂಷನ್ ಇಲ್ಲ, ಅದು ಮಾಡ್ಬೇಕು ಈಗ. ಅದಕ್ಕೆ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಐತ್ರಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ ಅಂತ. 2023, 2024 ಇಸ್ ಈಕ್ವಲ್ ಟು 2023 ಒಳಗೆ ನಮಗೆ ಸೇಲ್ಸ್ ಬೇಕ್ರಿ. ಇಲ್ಲೇ 2023 ಒಳಗೆ ನಮಗೆ ಸೇಲ್ಸ್ ಎಷ್ಟು ಐತ್ರಿ? 1,20,000 ಇಲ್ಲೇ ಹಚ್ಚಿರಿ. ಇಂಟು ಐತ್ರಿ ಇಂಟು ಪಿ ವಿ ರೇಷೋ ಎಷ್ಟು ಬಂತು ರೀ? ಪಿ ವಿ ರೇಷೋ 0.25 ಹಚ್ಚಿರಿ. ಇಲ್ಲಿ 1,20,000 ಇಂಟು 0.25 ಎಷ್ಟು ಬಂತು ರೀ? ಆನ್ಸರ್ 30,000. ಓಕೆ ನೆಕ್ಸ್ಟ್ 2024 ಒಳಗೆ ನಮಗೆ ಇಲ್ಲೇ ಸೇಲ್ಸ್ ಬೇಕು. 2024 ಒಳಗೆ ಸೇಲ್ಸ್ ಎಷ್ಟು ಬಂತು ರೀ? 1,40,000 ಇಲ್ಲೇ ಹಚ್ಚಿರಿ. ಆಮೇಲೆ ಇಂಟು ಐತ್ರಿ ಇಂಟು ಹಚ್ಚಿರಿ. ಇಲ್ಲೇ ಪಿ ವಿ ರೇಷೋ ಸೇಮ್ 0.25 ಇಸ್ ಈಕ್ವಲ್ಸ್ ಟು ಈಗ 30,000. ಆನ್ಸರ್ ಎಷ್ಟು ಬಂತು? ಇದು 1,20,000 ಇಂಟು 0.25 ಎಷ್ಟು ಬಂತು ರೀ? 30,000. 1,40,000 ಇಂಟು 0.25 ಮಾಡಿರಿ, 35,000 ಬಂತು ರೀ ಆನ್ಸರ್. ಓಕೆ ಈಗ ಜಾಗ ಖಾಲಿ ಬಿಟ್ಟಿದ್ದಲ್ರಿ, ನಾವು ಕಾಂಟ್ರಿಬ್ಯೂಷನ್ ಜಾಗ ಖಾಲಿ ಬಿಟ್ಟಿದ್ದಲ್ರಿ, ಆ ಪ್ಲೇಸಲ್ಲಿ ಇದು ಹಚ್ಚಬೇಕು. 2023 ಒಳಗೆ ಕಾಂಟ್ರಿಬ್ಯೂಷನ್ ಬೇಕು ನಮಗೆ. 2023 ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು ರೀ? 30,000 ಇಲ್ಲೇ ಹಚ್ಚಿರಿ. 2024 ಒಳಗೆ ನಮಗೆ ಕಾಂಟ್ರಿಬ್ಯೂಷನ್ ಬೇಕಿಲ್ಲೇ. 2024 ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು ರೀ? 35,000 ಇಲ್ಲೇ ಹಚ್ಚಿರಿ. ಯಾವಾಗಲೂ ಫಿಕ್ಸ್ಡ್ ಕಾಸ್ಟ್ ಸೇಮ್ ಬರ್ಬೇಕು. ಹಾಂ 2 ವರ್ಷ ಸೇಮ್ ಬರ್ಬೇಕು. ಅದಕ್ಕೆ ಏನು ಮಾಡ್ತೀರಿ? 30,000 ಮೈನಸ್ 8,000 ಎಷ್ಟು ಬಂತು ರೀ? 22,000. ಅಂದರೆ ನೆಕ್ಸ್ಟ್ ಇಯರ್ ಸೇಮ್ ಬರ್ಬೇಕು. 35,000 ಮೈನಸ್ 13,000 ಎಷ್ಟು ಬಂತು ರೀ? 22,000. 22 ಸೇಮ್ ಬಂತಲ್ಲ, ಈಗ ನಿಮ್ದು ಆನ್ಸರ್ ಕರೆಕ್ಟ್. ಫಿಕ್ಸ್ಡ್ ಕಾಸ್ಟ್ ನಿಮಗೆ ಈಗ ಸಿಕ್ತ್ರಿ. ಅಂದರೆ ಫಿಕ್ಸ್ಡ್ ಕಾಸ್ಟ್ ಮುಗೀತ್ರಿ. डन ओके इसको ऐसे करो, समझ में आया नहीं? फिक्स्ड कॉस्ट जब भी हमारा क्या आता? फिक्स्ड कॉस्ट हमारा हर बार सेम आता. तो यहाँ पे दोनों भी सेम आया. अभी सेम आया बोले तो क्या तुम्हारा आंसर करेक्ट है? ठीक है, इसको कर लो. नेक्स्ट बचा क्या? अभी नेक्स्ट ಏನ ಐತಿ ಬಾಕಿ ಐತ್ರಿ? ಸಿ ಬಾಕಿ ಐತ್ರಿ. ಸಿ ಮಾಡೋಣ್ರಿ. ಸಿ ಓಕೆ ಸಿ ಏನ್ರಿ? ಇದು BEP ಸೇಲ್ಸ್. BEP ಸೇಲ್ಸ್ ಅಂದ್ರೆ ಏನ್ರಿ? ಬ್ರೇಕ್ ಈವನ್ ಪಾಯಿಂಟ್ ಮಾಡ್ರಿ. ಬ್ರೇಕ್ ಈವನ್ ಪಾಯಿಂಟ್. ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಏನ್ರಿ? BEP ಬಾಜು ಏನ್ ಕೇಳ್ರಿ? BEP ಸೇಲ್ಸ್ ಮಾಡ್ರಿ ಅಂತ. BEP ಸೇಲ್ಸ್ ಅಂತ ಬರೀರಿ ನೀವು. BEP ಸೇಲ್ಸ್ ಫಾರ್ಮುಲಾ ಏನ್ರಿ ನಿಮ್ದು? BEP ಸೇಲ್ಸ್ ಇಸ್ ಈಕ್ವಲ್ ಟು BEP ಸೇಲ್ಸ್ ಒಂದ ಫಾರ್ಮುಲಾ ಐತ್ರಿ. ಬ್ರೇಕ್ ಈವನ್ ಪಾಯಿಂಟ್ ಒಂದ ಫಾರ್ಮುಲಾ ಐತ್ರಿ. ಅದು ಫಾರ್ಮುಲಾ ಏನ್ರಿ? BEP ಸೇಲ್ಸ್ ಇಸ್ ಈಕ್ವಲ್ ಟು ಏನ್ರಿ? ಇದು ಫಿಕ್ಸ್ಡ್ ಕಾಸ್ಟ್ ಅಲ್ಲ, ಅದು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ ಅಲ್ಲ, PV ರೇಷಿಯೋ. ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ BEP ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ ಒಂದ ಫಾರ್ಮುಲಾ ಐತ್ರಿ. ಬರ್ರಿ ಫಸ್ಟ್ ನಮ್ಗೆ ಏನು ಬೇಕ್ರಿ? ಇಲ್ಲೇ ಫಾರ್ಮುಲಾ ಒಳಗೆ ನಮಗೆ ಫಸ್ಟ್ ಏನು ಬೇಕ್ರಿ? ಫಿಕ್ಸ್ಡ್ ಕಾಸ್ಟ್ ಬೇಕು. ಫಿಕ್ಸ್ಡ್ ಕಾಸ್ಟ್ ಎಲ್ಲಿ ಐತ್ರಿ? ನಮ್ಮ ಕಡೆ ಇಲ್ಲಿ ಐತ್ರಿ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಐತ್ರಿ? ಫಸ್ಟ್ ಇಯರ್ 22,000,
ಸೆಕೆಂಡ್ ಇಯರ್ 22,000 ಅಂದರೆ ಸೇಮ್ ಐತ್ರಿ ಆನ್ಸರ್ ಏನ್ರಿ ಆನ್ಸರ್ ಸೇಮ್ ಐತ್ರಿ. ಅದ್ರಾಗ ಒಂದು ತಗೋರಿ, ಯಾವ್ದು ಒಂದು ತಗೋರಿ, ಸೇಮ್ ಅಲ್ಲ ಆನ್ಸರ್ ಅದು 22 ಚೇಂಜ್ ಮಾಡಕ್ಕೆ ಬರಂಗಿಲ್ಲ, ಮತ್ತೆ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾವ್ದು ಒಂದು ವ್ಯಾಲ್ಯೂ ತಗೋರಿ 22,000 ಅಂದರೆ ಸೇಮ್ ಒಂದು ಅಮೌಂಟ್ ತಗೋರಿ, ಯಾವ್ದು ಒಂದು ತಗೋರಿ 22,000 ಹೌದಲ್ಲ, ಅದು ಫಿಕ್ಸ್ಡ್ ಕಾಸ್ಟ್ ಎಷ್ಟು ಈಗ 22,000 ಡಿವೈಡೆಡ್ ಬೈ. ಈಗ ಸಪೋಸ್ 20,000 ಬಂತ್ರಿ, ಅವಾಗ ಏನು ಮಾಡ್ತೀರಿ 20,000 ನಿಮ್ದು ಆನ್ಸರ್. ಯಾವ್ದು ಒಂದು ತಗೋರಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ರೀ 22,000. ಓಕೆ 22,000 ಡಿವೈಡೆಡ್ ಬೈ ಪಿ ವಿ ರೇಷೋ ಎಲ್ಲೈತ್ರಿ, ಇಲ್ಲೇ ಐತ್ರಿ ಪಿ ವಿ ರೇಷೋ ಆನ್ಸರ್ ಎಷ್ಟು ರೀ 0.25 ಅಂತ ಬರೀರಿ ಇಲ್ಲಿ 0.25. ಈಗ ಮಾಡ್ರಿ ಎಷ್ಟು ಬರ್ತೈತೆ ನೋಡ್ರಿ ಆನ್ಸರ್. 22,000 ಡಿವೈಡೆಡ್ ಬೈ 0.25 ಎಷ್ಟು ರೀ 88,000 ಏನಿದು ಸಿ ಅಂದರೆ ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸ್ ನಿಮಗೆ ಸಿಗ್ತೀರಿ. ಇದು ಡನ್ ಆತ ನೋಡ್ರಿ, ಇದು ಮುಗೈತ್ರಿ. ಓಕೆ ನೆಕ್ಸ್ಟ್ ಈಗ ಡಿ ಮಾಡೋನ್ರಿ, ಇ ಮಾಡೋನ್ರಿ, ಎಫ್ ಮತ್ತು ಜಿ ಮಾಡೋನ್ರಿ. ಓಕೆ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ ಸೊ ಬರ್ರಿಪ್ಪ ಈಗ ಮುಗಿತಲ್ಲ, ಎ ಬಿ ಸಿ ಮುಗಿತ್ರಿ. ಈಗ ಡಿ ಮಾಡೋಣ್ರಿ. ಡಿ ಏನೈತ್ರಿಪ್ಪ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹12,000. ಆಮೇಲೆ ಪ್ರಾಫಿಟ್ ರಿಕ್ವೈರ್ಡ್ ಟು ಮೇಕ್ ಸೇಲ್ಸ್ ಆಫ್ ₹1,80,000. ಇದು ಅಡ್ಜಸ್ಟ್ಮೆಂಟ್ ಬರಲಿ, ಇದು ಅಡ್ಜಸ್ಟ್ಮೆಂಟ್ ಬರಲಿ, ಫಾರ್ಮುಲಾ ಒಂದರಿ. ಪಿ ವಿ ರೇಷೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್. ಬರ್ರಿ ಅದು ಮಾಡೋಣ್ರಿ. ಈಗ ಯಾವ್ದು ಅಡ್ಜಸ್ಟ್ಮೆಂಟ್ ಇತ್ತು, ಡಿ ಅಲ್ಲ, ಡಿ ಅಡ್ಜಸ್ಟ್ಮೆಂಟ್. ಇದು ರಫ್ ಮಾಡಿಬಿಡ್ತೇನೆ ರೀ. ಡಿ ಅಡ್ಜಸ್ಟ್ಮೆಂಟ್ ಸೇಲ್ಸ್ ರಿಕ್ವೈರ್ಡ್ ಟು earn a profit of ₹12,000. ಓಕೆ ಇದು ಅಡ್ಜಸ್ಟ್ಮೆಂಟ್ ಬಂತ್ರಿ. ಇದು ಫಾರ್ಮುಲಾ ಏನ್ರಿ, ಪಿ ವಿ ರೇಷೋ. ಅದು ಪಿ ವಿ ರೇಷೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಇದು ಅಲ್ಲ ಫಾರ್ಮುಲಾ, ಇದು ಫಾರ್ಮುಲಾ ರೀ. ಸೇಲ್ಸ್ ರಿಕ್ವೈರ್ಡ್ ಬರಲಿ, ಪ್ರಾಫಿಟ್ ರಿಕ್ವೈರ್ಡ್ ಬರಲಿ, ಇದು ಅಡ್ಜಸ್ಟ್ಮೆಂಟ್ ಮತ್ತು ಇದು ಅಡ್ಜಸ್ಟ್ಮೆಂಟ್ ಫಾರ್ಮುಲಾ ಒಂದರಿ. ಪಿ ವಿ ರೇಷೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್. ಈಗ ಬರ್ರಿ ಫಸ್ಟ್ ನಮ್ಗೆ ಏನು ಬೇಕ್ರಿ ಇಲ್ಲಿ ಇನ್ಫಾರ್ಮೇಷನ್, ಪಿ ವಿ ರೇಷೋ ಬೇಕು. ಪಿ ವಿ ರೇಷೋ ಈಗ ಬಂತಲ್ರಿ. ಪಿ ವಿ ರೇಷೋ ಎಷ್ಟು ಬಂದಿದ್ರಿ, ಇದು ಪಿ ವಿ ರೇಷೋ ಆನ್ಸರ್ ನಿಮ್ದು ಆ್ಯಕ್ಚುಲಿ 0.25, ಅದು ಆನ್ಸರ್ 0.25 ಬಂದಿದ್ರಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂದಿದ್ರಿಪ್ಪ 22,000 ಅಲ್ಲ, 22,000 ಬಂದಿದ್ರಿ ಇದು ಆನ್ಸರ್. ಅದು ಬೇಕು ನಮಗೆ. ಫಸ್ಟ್ ಏನು ಬೇಕ್ರಿ ನಮಗೆ ಇಲ್ಲಿ ಪಿ ವಿ ರೇಷೋ ಬೇಕಲ್ಲ, ಪಿ ವಿ ರೇಷೋ ಎಷ್ಟು ರೀ 0.25 ಹಚ್ಚಿರಿ. ಪಿ ವಿ ರೇಷೋ ಪ್ಲಸ್ ಅಲ್ಲೇ 0.25. ಆಮೇಲೆ ಇಸ್ ಈಕ್ವಲ್ ಟು ಹಚ್ಚಿರಿ. ಫಿಕ್ಸ್ಡ್ ಕಾಸ್ಟ್ ಏನು ಬೇಕು ನಮಗೆ ಇಲ್ಲೇ, ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂದಿದ್ರಿ ಅಲ್ಲೇ 22,000 ಬಂದಿದ್ರಿ ಅಲ್ಲೇ 22,000. ಎಲ್ಲೇ ಬಂದಿರಿ ಸರ್ ಅದು ಅಂತ ಈಗ ಮಾಡಿದಲ್ರಿ ಸೊಲ್ಯೂಷನ್ ಎ ಬಿ ಸಿ ಮತ್ತು ಅಲ್ಲೇ ಬಂದಿದ್ದಲ್ಲ ಅದು ಎಲ್ಲ ಆನ್ಸರ್, ಅದು ಅಲ್ಲೇ ಬರ್ತೀನಿ ನಾನು. ಅದು ಫಿಕ್ಸ್ಡ್ ಕಾಸ್ಟೇ ಇಲ್ಲೇ 22,000 ಬಂದಿದ್ರಿ. ಇದು 22,000 ಬಂದಿದ್ದಲ್ಲ, ಅದು ಆನ್ಸರ್ ಅಲ್ಲೇ 22,000. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಅಲ್ಲೇ 22,000. ಈಗೇನೈತ್ರಿ ಪ್ಲಸ್ ಐತ್ರಿ, ಪ್ಲಸ್ ಹಚ್ಚಿರಿ. ಹಾಂ ಈಗ ಬರ್ರಿ ಇಂಪಾರ್ಟೆಂಟ್ ಪ್ರಾಫಿಟ್. ನಮ್ಗೆ ಏನು ಬೇಕ್ರಿ ಇಲ್ಲೇ ಪ್ರಾಫಿಟ್ ಬೇಕು. ಪ್ರಾಫಿಟ್ ಈ ಅಡ್ಜಸ್ಟ್ಮೆಂಟ್ ಅಲ್ಲೇ ನೋಡ್ರಿ. ಪ್ರಾಫಿಟ್ ಏನ್ರಿ, ಪ್ರಾಫಿಟ್ ಬೇಕು ನಮಗೆ. ಪ್ರಾಫಿಟ್ ಈ ಅಡ್ಜಸ್ಟ್ಮೆಂಟ್ ಅಲ್ಲೇ ನೋಡ್ರಿ. ಎಲ್ಲೈತ್ರಿ ಪ್ರಾಫಿಟ್ ಅಂತ, ಈ ಅಡ್ಜಸ್ಟ್ಮೆಂಟ್ ಅಲ್ಲೇ ಪ್ರಾಫಿಟ್ ಅಂತ ಎಲ್ಲೈತ್ರಿ, ಇಲ್ಲ ಐತೆ ನೋಡ್ರಿ. ಪ್ರಾಫಿಟ್ ಆಫ್ ₹12,000 ಇಲ್ಲೇ ಕೊಟ್ಟಾರಿ. ಪ್ರಾಫಿಟ್ ಆಫ್ ರೂಪೀಸ್ ಹೌದಲ್ಲ, ಪ್ರಾಫಿಟ್ ಆಫ್ ₹12,000 ಅಂದರೆ ಪ್ರಾಫಿಟ್ ಅಲ್ಲೇ ಎಷ್ಟು ತಗೋರಿ ಅಮೌಂಟ್ 12,000 ತಗೋರಿ ಅಂತ. ಈಗ ಪ್ರಾಫಿಟ್ ಪ್ಲೇಸ್ ಅಲ್ಲಿ ಎಷ್ಟು ತಗೋಬೇಕು, ಈಗ ಅಮೌಂಟ್ 12,000 ತಗೋಬೇಕು. ಕರೆಕ್ಟಾ? ಈಗ ಡಿವೈಡೆಡ್ ಬೈ ಏನು ಬೇಕು ನಮಗೆ, ಈಗ ಸೇಲ್ಸ್ ಬೇಕು. ಸೇಲ್ಸ್ ಎಲ್ಲಿ ನೋಡ್ಬೇಕಾ, ಇಲ್ಲೇ ನೋಡ್ಬೇಕು. ಪ್ರಾಫಿಟ್ ಮತ್ತು ಸೇಲ್ಸ್ ಇಲ್ಲೇ ನೋಡ್ಬೇಕು. ಪ್ರಾಫಿಟ್ ನಮಗೆ ಸಿಗ್ತೀರಿ, ಪ್ರಾಫಿಟ್ ಬೇಕಾತ. ಪ್ರಾಫಿಟ್ ಎಷ್ಟು ಬಂದ್ರಿ ಇಲ್ಲೇ 12,000 ತಗೋರಿ. ಈಗ ನಮ್ಗೆ ಏನು ಬೇಕು ರೀ, ಸೇಲ್ಸ್ ಬೇಕು. ಸೇಲ್ಸ್ ನೋಡ್ರಿ ಇಲ್ಲಿ ಎಲ್ಲಿತ್ರಿ ಸೇಲ್ಸ್, ಇಲ್ಲ ಐತ್ರಿ ಸೇಲ್ಸ್ ರಿಕ್ವೈರ್ಡ್ ಅಂತ ಐತ್ರಿ.
ಸೇಲ್ಸ್ ರಿಕ್ವೈರ್ಡ್ ಅಂದರೆ ಅದು ಮಾಡ್ರಿ ಅಂತ, ಅದು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಸೇಲ್ಸ್ ರಿಕ್ವೈರ್ಡ್ ಅಂದ್ರೆ ಏನ್ರಿ, ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೇಲ್ಸ್ ನಮಗೆ ಗೊತ್ತಿಲ್ಲ, ಸೇಲ್ಸ್ ನಮಗೆ ಗೊತ್ತಿಲ್ಲ ಅಂದ್ರೆ ಏನ್ರಿ, ಸೇಲ್ಸ್ ಪ್ಲಸ್ ಅಲ್ಲೇ ಸೇಮ್ ಟು ಸೇಮ್ ಸೇಲ್ಸ್ ಹಚ್ಚಿರಿ. ತಿಳಿತ್ರಿ? ಸೇಲ್ಸ್ ರಿಕ್ವೈರ್ಡ್ ಅಂದ್ರೆ ನಮಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಅಂದ್ರೆ ಸೇಲ್ಸ್ ಪ್ಲಸ್ ಅಲ್ಲೇ ಸೇಲ್ಸ್ ಹಚ್ಚಿರಿ ಅಂತ. ಓಕೆ, ಈಗ ಮಾಡ್ರಿ 0.25 ಇಂಟು ಸೇಲ್ಸ್ ಕನೆಕ್ಷನ್. 0.25 ಇಂಟು ಸೇಲ್ಸ್ ಅಂದ್ರೆ ಏನ್ರಿ, 0.25 ಸೇಲ್ಸ್. 0.25 ಸೇಲ್ಸ್. 0.25 ಇಂಟು ಸೇಲ್ಸ್ ಅಂದರೆ 0.25 ಸೇಲ್ಸ್. ಈಗ ಇಸ್ ಈಕ್ವಲ್ ಟು ಐತ್ರಿ, ಇಸ್ ಈಕ್ವಲ್ ಟು ಹಚ್ಚಿರಿ. ಈಗ 22,000 ಪ್ಲಸ್ 12,000 ಎಷ್ಟು ರೀ? 22,000 ಪ್ಲಸ್ 12,000 ಎಷ್ಟು ರೀ? 24 34 ಎಷ್ಟು ರೀ? 34,000. 34,000. ಈಗೇನು ಬಾಕಿ ಐತ್ರಿ ಇಲ್ಲೇ? ಸೇಲ್ಸ್ ಬೇಕಾ ನಮಗೆ? ಸೇಲ್ಸ್ ಅಂತ ಬರೀರಿ ಇಲ್ಲೇ, ಸೇಲ್ಸ್ ಅಂತ ಬರೀರಿ. ಸೇಲ್ಸ್ ಐತ್ರಿ, ಸೇಲ್ಸ್ ಅಂತ ಬರೀರಿ ಇಲ್ಲೇ. ಇಸ್ ಈಕ್ವಲ್ ಟು ಐತ್ರಿ, ಇಸ್ ಈಕ್ವಲ್ ಟು ಹಚ್ಚಿರಿ ಇಲ್ಲೇ. 34,000 ಐತ್ರಿ, 34,000 ಹಚ್ಚಿರಿ ಇಲ್ಲೇ. ಈಗ ಬಾಕಿ ಏನೈತ್ರಿ ಇದ್ರಾಗ? ಸೇಲ್ಸ್ ಇಲ್ಲೇ ಬಂತ್ರಿ, ಇಸ್ ಈಕ್ವಲ್ ಟು ಇಲ್ಲೇ ಬಂತ್ರಿ, 34,000 ಇಲ್ಲೇ ಬಂತ್ರಿ. ಬಾಕಿ ಏನೈತ್ರಿ ಇಲ್ಲೇ? 0.25 ಬಾಕಿ ಐತ್ರಿ. 0.25 ಬಾಕಿ ಐತ್ರಿ. ಅದು ಏನು ಮಾಡ್ಬೇಕ್ರಿ ಇಲ್ಲೇ? ಕೆಳಗಡೆ ತಗೋಬೇಕು. ಡಿವೈಡೆಡ್ ಬೈ 0.25 ಇಲ್ಲೇ ಹಚ್ಚಿರಿ. ಈಗ ಸೇಲ್ಸ್ ಸೇಮ್ ಟು ಸೇಮ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು, ಈಗ ಮಾಡ್ರಿ 34,000 ಡಿವೈಡೆಡ್ ಬೈ 0.25. 34,000 ಡಿವೈಡೆಡ್ ಬೈ 0.25 ಎಷ್ಟು ಬಂತ್ರಿ ಆನ್ಸರ್? 1,36,000. 1,36,000 ಬಂತ್ರಿ. 1,36,000 ಆನ್ಸರ್ ಬಂತ್ರಿ ನಿಮಗೆ ಸೇಲ್ಸ್. ಸೇಲ್ಸ್ ಸೇಲ್ಸ್ ರಿಕ್ವೈರ್ಡ್ ಅಂತ ಐತ್ರಿ, ಅದಕ್ಕೆ ಸೇಲ್ಸ್ ಬಂತ್ರಿ ನಿಮಗೆ 1,36,000. ತಿಳಿತ್ರಿ? ಹಿಂಗೆ ಮಾಡ್ಬೇಕು. समझ में आया आपको? आपको एडजस्टमेंट क्या है? सेल्स रिक्वायर्ड टू अर्न ए प्रॉफिट ऑफ ₹12,000 करके है. उसके बाद में प्रॉफिट रिक्वायर्ड टू मेक सेल्स ऑफ रुपीज, सेल्स रिक्वायर्ड आंदे या प्रॉफिट रिक्वायर्ड करके आंदे, दोनों के लिए फार्मूला एक ही आता हमारा. सेल्स रिक्वायर्ड टू अर्न ए प्रॉफिट ऑफ ₹12,000, दोनों के लिए फार्मूला हमारा एक ही. कौन सा? पीवी रेशियो इज इक्वल्स टू फिक्स्ड कॉस्ट प्लस प्रॉफिट डिवाइड बाय सेल्स करके. सबसे पहले हमारे को क्या होना है पे? पीवी रेशियो होना. पीवी रेशियो ऑलरेडी जो मैं कैलकुलेट करे, कितना आंसर वो 0.25, वो यहाँ पे लगाओ. इज इक्वल टू है, इज इक्वल टू लगाओ. फिक्स्ड कॉस्ट वो भी आया हमारे यहाँ पे, कितना आया था वो? 22,000 आया था. 22,000 लगाओ इधर. उसके बाद प्लस है, प्लस लगाओ. हमारे को क्या होना अभी? प्रॉफिट होना. प्रॉफिट कहाँ पे है? ये एडजस्टमेंट में देखना. प्रॉफिट प्रॉफिट दिया क्या? एडजस्टमेंट में यहाँ पे दिया प्रॉफिट. कितना लो बोल रहा है? 12,000 लो बोल रहा. तो प्रॉफिट के प्लेस पे 12,000 लो. इसके बाद डिवाइडेड बाय है, डिवाइडेड बाय लगाओ. इसके बाद हमारे को क्या होना? सेल्स होना. सेल्स कहाँ पे देखना? इधर देखना. सेल्स कहाँ पे? सेल्स है इधर है. सेल्स सेल्स रिक्वायर्ड करके है, मतलब हमारे को सेल्स नहीं मालूम, इसलिए क्वेश्चन मार्क. सेल्स रिक्वायर्ड का मतलब क्या है? क्वेश्चन मार्क. इसीलिए सेल्स जैसा है देखो, सेम टू सेम सेल्स करके लिखो यहाँ पे. ठीक है? अब 0.25 और सेल्स के बीच में कनेक्शन बनाओ, इंटू लगाओ. 0.25 इंटू सेल्स, इसका मतलब क्या होता? 0.25 सेल्स होता. ओके, उसके बाद में इज इक्वल टू है, इज इक्वल टू लगाओ. 22,000 प्लस 12,000 करो, कितना होता? 34,000 होता. अब क्या बचा? यहाँ सेल्स है, सेल्स को सेम उतारो सेल्स करके. इज इक्वल टू है, इज इक्वल टू लगाओ. 34,000 है, 34,000 लगाओ. बचा क्या? अभी 0.25 बचा. इसको नीचे लो, डिवाइडेड बाय 0.25 करके लो इसको. अब सेल्स है, सेल्स लो. सेल्स इज इक्वल टू 34,000 डिवाइडेड बाय 0.25 करो, कितना आता आंसर? 1,36,000. यही तुम्हारा आंसर, सेल्स रिक्वायर्ड. समझ में आया? इसको ऐसे करना. ओके, डन. ನೆಕ್ಸ್ಟ್ ಇದು ಮುಗಿತ್ರಿ ಅಡ್ಜಸ್ಟ್ಮೆಂಟ್. ಡಿ ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಈಗ ಬಾಕಿ ಏನೈತ್ರಿ? ಈಗ ಈ ಬಾಕಿ ಐತ್ರಿ. ಈ ಮಾಡೋಣ್ರಿ. ಈಗ ಬರ್ರಿ ಈ ಮಾಡೋಣ್ರಿ. ಏನ್ರಿ ಈ ಅಡ್ಜಸ್ಟ್ಮೆಂಟ್? ಅದು ಪ್ರಾಫಿಟ್ ರಿಕ್ವೈರ್ಡ್. ಪ್ರಾಫಿಟ್ ರಿಕ್ವೈರ್ಡ್. ಪ್ರಾಫಿಟ್ ರಿಕ್ವೈರ್ಡ್ ಟು ಮೇಕ್ ಸೇಲ್ಸ್, ಟು ಮೇಕ್ ಸೇಲ್ಸ್ of rupees, sales of rupees 1,80,000. 1,80,000. ಓಕೆ, ಇದು ಅಡ್ಜಸ್ಟ್ಮೆಂಟ್ ರೀ. ಓಕೆ, ಸೇಲ್ಸ್ ರಿಕ್ವೈರ್ಡ್ ಬರಲಿ, ಪ್ರಾಫಿಟ್ ರಿಕ್ವೈರ್ಡ್ ಬರಲಿ, ಫಾರ್ಮುಲಾ ಸೇಮ್ ರೀ. ಹೌದಲ್ಲ? ಫಾರ್ಮುಲಾ ಸೇಮ್. ಅದು ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ರಿ. ಮತ್ತೆ ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್, fixed cost plus profit divided by sales. ಇದು ಅಲ್ಲ ಫಾರ್ಮುಲಾ, ಇದು ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್. ಈಗ ಬರ್ರಿ
ನಮಗೆ ಫಸ್ಟ್ ಏನು ಬೇಕ್ರಿ ಇಲ್ಲಿ ಪಿ ವಿ ರೇಷೋ ಬೇಕು. ಪಿ ವಿ ರೇಷೋ ಬಂದಿದ್ರಿ ಇಲ್ಲಿ 0.25 ಬಂದಿರಿ. ಪಿ ವಿ ರೇಷೋ ಪ್ಲಸ್ ಅಲ್ಲಿ 0.25 ಹಚ್ಚಿರಿ. 0.25 ಇಸ್ ಈಕ್ವಲ್ ಟು ಐತ್ರಿ, ಇಸ್ ಈಕ್ವಲ್ ಟು ಹಚ್ಚಿರಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂದಿದ್ದು 22,000 ಅದು ಹಚ್ಚಿರಿ ಇಲ್ಲಿ 22,000. ಆಮೇಲೆ ಪ್ಲಸ್ ಐತ್ರಿ, ಪ್ಲಸ್ ಹಚ್ಚಿರಿ. ಓಕೆ, ಈಗ ನಮ್ಗೆ ಏನು ಬೇಕ್ರಿ ಪ್ರಾಫಿಟ್ ಬೇಕು. ಪ್ರಾಫಿಟ್ ಇಲ್ಲೇ ನೋಡ್ಬೇಕ್ರಿ, ಇಲ್ಲೇ ನೋಡ್ಬೇಕು. ಪ್ರಾಫಿಟ್ ಎಲ್ಲೈತ್ರಿ? ಪ್ರಾಫಿಟ್ ಇಲ್ಲಿ ಸೇಲ್ಸ್ ಅಂತ ಐತ್ರಿ. ಸೇಲ್ಸ್ ಪ್ರಾಫಿಟ್ ಇಲ್ಲ, ಸೇಲ್ಸ್ ಅಂತ ಐತ್ರಿ. ಓಕೆ, ಪ್ರಾಫಿಟ್ ಎಲ್ಲೇ ಕೊಟ್ಟಾರಿ? ಇಲ್ಲ ಐತ್ರಿ ಪ್ರಾಫಿಟ್. ಪ್ರಾಫಿಟ್ ರಿಕ್ವೈರ್ಡ್ ಅಂತ ಐತ್ರಿ. ಪ್ರಾಫಿಟ್ ಅಮೌಂಟ್ ಕೊಟ್ಟಿಲ್ಲ, ಪ್ರಾಫಿಟ್ ರಿಕ್ವೈರ್ಡ್ ಅಂತ ಐತ್ರಿ. ಪ್ರಾಫಿಟ್ ರಿಕ್ವೈರ್ಡ್ ಅಂದ್ರೆ ಏನ್ರಿ? ಕ್ವಶನ್ ಮಾರ್ಕ್, ನಮಗೆ ಗೊತ್ತಿಲ್ಲ ಅಂತ. ಪ್ರಾಫಿಟ್ ರಿಕ್ವೈರ್ಡ್ ಅಂದ್ರೆ ಏನ್ರಿ? ಕ್ವಶನ್ ಮಾರ್ಕ್, ನಮಗೆ ಗೊತ್ತಿಲ್ಲ ಅಂದ್ರೆ ಪ್ರಾಫಿಟ್ ಪ್ಲಸ್ ಅಲ್ಲೇ ಸೇಮ್ ಟು ಸೇಮ್ ಪ್ರಾಫಿಟ್ ಅಂತ ಬರೀರಿ ಅಂತ. ಓಕೆ, ನಮಗೆ ಗೊತ್ತಿಲ್ಲ ಪ್ರಾಫಿಟಿಗೆ. ಇಲ್ಲೇ ಕೊಟ್ಟಾರಿ ಪ್ರಾಫಿಟ್ ಅಂತ, ಇಲ್ಲೇ ಅದಕ್ಕೆ ಬರಿಬೇಕಿಲ್ಲ. ಸೇಲ್ಸ್ ಇಲ್ಲೇ ಕೊಟ್ಟಿಲ್ಲ, ಸೇಲ್ಸ್ ಇಲ್ಲೇ ಕೊಟ್ಟಿಲ್ಲ. ಇಲ್ಲೇ ಸೇಲ್ಸ್ ಕೊಟ್ಟಾರಿ, ಪ್ರಾಫಿಟ್ ಕೊಟ್ಟಿಲ್ಲ. ಹೌದಲ್ಲ? ಈಗ ಪ್ರಾಫಿಟ್ ರಿಕ್ವೈರ್ಡ್ ಅಂದ್ರೆ ಕ್ವಶನ್ ಮಾರ್ಕ್, ಪ್ರಾಫಿಟ್ ಪ್ಲಸ್ ಅಲ್ಲೇ ಸೇಮ್ ಟು ಸೇಮ್ ಪ್ರಾಫಿಟ್ ಅಂತ ಬರೀರಿ ಇಲ್ಲೇ, ಯಾಕಂದ್ರೆ ಇಲ್ಲೇ ಕೊಟ್ಟಾರಿ ಅವರು ಪ್ರಾಫಿಟ್ ಅಂತ ಬರಿಬೇಕು. ಓಕೆ, ಈಗ ಡಿವೈಡೆಡ್ ಬೈ ಐತ್ರಿ. ಈಗ ಸೇಲ್ಸ್ ಬೇಕು ನಮಗೆ. ಸೇಲ್ಸ್ ಎಲ್ಲೇ ನೋಡ್ಬೇಕು, ಇಲ್ಲೇ ನೋಡ್ಬೇಕು. ಸೇಲ್ಸ್ ಐತ್ರಿ ಇಲ್ಲ, ಇಲ್ಲ ಇಲ್ಲ, ಇಲ್ಲ ಐತ್ರಿ ಸೇಲ್ಸ್ ಆಫ್ ರುಪೀಸ್ 1,80,000. ಸೇಲ್ಸ್ ಎಷ್ಟು ತಗೋರಿ? 1,80,000 ತಗೋರಿ ಅಂತ. ಸೇಲ್ಸ್ ಎಷ್ಟು ತಗೋರಿ? ಈಗ ಸೇಲ್ಸ್ ಇಲ್ಲೇ 1,80,000 ತಗೋರಿ. ಸೇಲ್ಸ್ ಪ್ಲೇಸ್ ಅಲ್ಲಿ ಎಷ್ಟು ತಗೋಬೇಕು ಈಗ? 1,80,000. ಓಕೆ, ಈಗ ಕನೆಕ್ಷನ್ ಮಾಡ್ರಿ. ಇಲ್ಲೇ ಮತ್ತೆ ಇಲ್ಲೇ ಕನೆಕ್ಷನ್ ಮಾಡ್ರಿ, ಇಂಟು ಕನೆಕ್ಷನ್ ಮಾಡ್ರಿ. 0.25 ಇಂಟು 1,80,000 ಮಾಡ್ರಿ. ಎಷ್ಟು ರೀ? ಕನೆಕ್ಷನ್ ಮಾಡಿ ನೋಡ್ರಿ. ಓಕೆ, ಬೇಕಂದ್ರೆ ನಾ ಬರಿತೇನೆ ರೀ ಇಲ್ಲೇ. 0.25 ಇಂಟು 1,80,000. 1,80,000 ಕರೆಕ್ಟಾ? ಆಮೇಲೆ ಇಸ್ ಈಕ್ವಲ್ ಟು ಐತ್ರಿ, ಇಸ್ ಈಕ್ವಲ್ ಟು ಹಚ್ಚಿರಿ ಇಲ್ಲೇ. 22,000 ಪ್ಲಸ್ ಪ್ರಾಫಿಟ್ ಅಂತ ಐತಿ, ಬರೀರಿ ಇಲ್ಲೇ. 22,000 ಪ್ಲಸ್ ಪ್ರಾಫಿಟ್ ಅಂತ ಬರೀರಿ. ಕರೆಕ್ಟಾ? ಈಗ 0.25 ಇಂಟು 1,80,000 ಮಾಡ್ರಿ. ಎಷ್ಟು ರೀ? 0.25 ಇಂಟು 1,80,000 ಎಷ್ಟು ಬಂತ್ರಿ ಅನ್ಸರ? 45,000 ಬಂತ್ರಿ ಇಲ್ಲೇ. 45,000 ಬಂತ್ರಿ ಇಲ್ಲೇ. ಇಸ್ ಈಕ್ವಲ್ ಟು ಐತ್ರಿ, ಇಸ್ ಈಕ್ವಲ್ ಟು ಹಚ್ಚಿರಿ. 22,000 ಪ್ಲಸ್ ಪ್ರಾಫಿಟ್ ಅಂದ್ರೆ ಏನ್ರಿ? 22,000 ಪ್ರಾಫಿಟ್ ಅಂತ. 22,000 ಬಾಜು ಪ್ಲಸ್ ತೆಗಿಬೇಡ್ರಿ. ಆಮೇಲೆ 22,000 ಪ್ಲಸ್ ಪ್ರಾಫಿಟ್ ಅಂದರೆ 22,000 ಪ್ರಾಫಿಟ್ ಅಂತ. ಓಕೆ, ಈಗೇನು ಮಾಡ್ತೀರಿ? ಇದು ಪ್ರಾಫಿಟ್ ಐತೆ ನೋಡ್ರಿ, ಇಲ್ಲೇ ತಗೋರಿ. ಇದು ಪ್ರಾಫಿಟ್ ಇಲ್ಲೇ ತಗೋರಿ, ಈ ಸೈಡ್ ಪ್ರಾಫಿಟ್ ಅಂತ ಬರೀರಿಲ್ಲ. ಕರೆಕ್ಟಾ? ಪ್ರಾಫಿಟ್ ಇಲ್ಲೇ ಐತ್ರಿ, ಇದು ಪ್ರಾಫಿಟ್ ಇಲ್ಲೇ ತಗೋರಿ. ಈಗ ಬಾಕಿ ಏನೈತಿ ಇಲ್ಲೇ, ಇಸ್ ಈಕ್ವಲ್ ಟು ಇಲ್ಲೇ ಹಚ್ಚಿರಿ. ಕರೆಕ್ಟಾ? ಪ್ರಾಫಿಟ್ ಈ ಸೈಡ್ ಐತ್ರಿ, ಪ್ರಾಫಿಟ್ಗೆ ಇಲ್ಲೇ ಸೈಡ್, ಈ ಸೈಡ್ ತಗೋರಿ. ಇಸ್ ಈಕ್ವಲ್ ಟು ಐತ್ರಿ, ಇಸ್ ಈಕ್ವಲ್ ಟು ಹಚ್ಚಿರಿ ಇಲ್ಲೇ. ಜಾಸ್ತಿ ಅಮೌಂಟ್ ಯಾವ್ದು ರೀ? ಈ ಸೈಡ್ ಅಮೌಂಟ್, ಲೆಫ್ಟ್ ಸೈಡ್ ಅಲ್ಲ ಅಮೌಂಟ್ ಅದು. ಟೆಸ್ಟ್ ತಗೋಬೇಡ್ರಿ ನೋಡ್ರಿ ಇಲ್ಲೇ. ನಾ ಹೆಂಗೆ ಹೇಳ್ತೀನಿ ನೋಡ್ರಿ ಇಲ್ಲೇ. ಪ್ರಾಫಿಟ್ ಇಲ್ಲ ಐತಲ್ಲ, ಪ್ರಾಫಿಟ್ ಇದು ಪ್ರಾಫಿಟ್ ಈ ಸೈಡ್ ತಗೋರಿ. ಆಮೇಲೆ ಇಸ್ ಈಕ್ವಲ್ ಟು ಹಚ್ಚಿರಿ ಇಲ್ಲೇ. ಇಲ್ಲೇ ಸೈಡ್ ಅಮೌಂಟ್, ಈ ಲೆಫ್ಟ್ ಸೈಡ್ ಅಮೌಂಟ್ ಇಲ್ಲೇ ಹಚ್ಚಿರಿ. ತಿಳಿತ್ರಿ? ಲೆಫ್ಟ್ ಅದು ನೆಗೆಟಿವ್ ಬರ್ತೀರಿ, ನೆಗೆಟಿವ್ ಬಂದರೆ ಲಾಸ್, ಅದು ಪಾಸಿಟಿವ್ ಬಂದರೆ ಪ್ರಾಫಿಟ್. ಓಕೆ, ಈಗ ನೋಡ್ರಿ ಹೆಂಗೆ ಹೇಳ್ತೇನೆ ನೋಡ್ರಿ. ಇದು ಐತೆ ನೋಡ್ರಿ, ಇದು ಪ್ರಾಫಿಟ್ ಈ ಸೈಡ್ ತಗೋಬೇಕು. ಪ್ರಾಫಿಟ್ ಈ ಸೈಡ್ ತಗೋಬೇಕು. ಆಮೇಲೆ ಇಸ್ ಈಕ್ವಲ್ ಟು ಹಚ್ಚಬೇಕು. ಇದು ಐತೆ ನೋಡ್ರಿ, ಇದು 45,000 ಅಂತ ಐತೆ ನೋಡ್ರಿ. 45,000 ಇದು 45,000 ಇಲ್ಲೇ ತಗೋಬೇಕು, ಈ ಸೈಡ್ ತಗೋಬೇಕು 45,000. ಆಮೇಲೆ ಮೈನಸ್ ಅಂತ ಬಡಿಬೇಕು, ಕಂಪಲ್ಸರಿ ಮೈನಸ್ ಅಂತ ಬರಿಬೇಕು. ಆಮೇಲೆ ಈ ಅಮೌಂಟ್ ಇಲ್ಲೇ ತಗೋಬೇಕು. ಹಿಂಗೈತೆ ರೀ ಕೇಸ್. ತಿಳಿತೀರಿ? ಪ್ರಾಫಿಟ್ ಐತೆ ನೋಡ್ರಿ, ಇಲ್ಲೇ ತಗೋರಿ. ಇಸ್ ಈಕ್ವಲ್ ಟು ಹಚ್ಚಿರಿ. ಇದು ಅಮೌಂಟ್ 45,000 ಇಲ್ಲೇ ತಗೋರಿ. ಆಮೇಲೆ ಕಂಪಲ್ಸರಿ ಮೈನಸ್ ಹಚ್ಚಿರಿ. ಇದು 22,000 ಇಲ್ಲೇ ತಗೋರಿ. ಹಿಂಗೈತೆ ರೀ ಕೇಸ್. ಓಕೆ, ಓಕೆ, ಪ್ರಾಫಿಟ್ ಬಂತಲ್ಲ. ಇಸ್ ಈಕ್ವಲ್ ಟು ಇದು ಅಮೌಂಟ್ ಏನು ಮಾಡ್ಬೇಕ್ರಿ? ಇಲ್ಲಿ ಸೈಡ್ ತಗೋಬೇಕ್ರಿ. ಟೆನ್ಷನ್ ತಗೋಬೇಡ್ರಿ, ಮೈನಸ್ ಬರಲಿ ಪಾಸಿಟಿವ್ ಬರಲಿ ಸಂಬಂಧ ಇಲ್ಲ ನಮಗೆ. ಮೈನಸ್ ಬಂದರೆ ಲಾಸ್, ಪಾಸಿಟಿವ್ ಬಂದರೆ ಪ್ರಾಫಿಟ್. ಓಕೆ, 45,000 ಐತೆ ನೋಡ್ರಿ, ಇಲ್ಲಿ ತಗೋರಿ 45,000. ಆಮೇಲೆ ಇನ್ನು ಏನು ಹಚ್ಬೇಕು? ಕಂಪಲ್ಸರಿ ಮೈನಸ್ ಹಚ್ಬೇಕು. ಮೈನಸ್ ಇದು ಅಮೌಂಟ್ ಇಲ್ಲಿ ತಗೋಬೇಕು 22,000. ಸರಿ, 22 ಅಲ್ಲ, ಅದು 22,000. ಈಗ ಮಾಡ್ರಿ, ಪ್ರಾಫಿಟ್ ಐತಲ್ಲ, ಪ್ರಾಫಿಟ್ ಸೇಮ್ ಟು ಸೇಮ್ ಬರೀರಿ. ಪ್ರಾಫಿಟ್ ಅಂತ ಇಸ್ ಈಕ್ವಲ್ ಟು 45,000 ಮೈನಸ್ 22,000.
ಎಷ್ಟು ರೀ 23,000 ಅಲ್ಲ 23,000 ಇದು ನಿಮ್ದು ಆನ್ಸರ್. ಓಕೆ, ಇದು ಆನ್ಸರ್ ನೆಗೆಟಿವ್ ಬಂತ್ರಿ, ಮೈನಸ್ ಒಳಗೆ ಬಂತ್ರಿ ಆನ್ಸರ್, ಇದು ಮೈನಸ್ ಒಳಗೆ ಬಂತ್ರಿ. ಅವಾಗ ಏನ್ರಿ ಪ್ರಾಫಿಟ್ ಪ್ಲೇಸಲ್ಲಿ ಲಾಸ್ ಅಂತ ಬರಿಬೇಕು ತಿಳಿತೀರಿ. ನೆಗೆಟಿವ್ ಬಂದರೆ ಲಾಸ್ ಅಂತ ಬರಿಬೇಕು, ಪಾಸಿಟಿವ್ ಅಂದರೆ ಪ್ರಾಫಿಟ್ ಬರಿಬೇಕು ತಿಳಿತೀರಿ. ಓಕೆ, ಹಿಂಗೆ ಮಾಡ್ಬೇಕು. ಪ್ರಾಫಿಟ್ ರಿಕ್ವೈರ್ಡ್ ಬೇಕತ್ರಿ, ಪ್ರಾಫಿಟ್ ಸಿಗ್ತೀರಿ ನಮಗೆ, ಹಿಂಗೆ ಮಾಡ್ಬೇಕು. ओके, आई होप यू अंडरस्टूड वेल. यहाँ पे देखो उन्हें क्या पूछा तुम्हारे को, सेल्स रिक्वायर्ड आते हैं या प्रॉफिट रिक्वायर्ड करके आते हैं. फॉर्मूला तुम्हारा सेम ही रहता, फिक्स्ड कॉस्ट प्लस प्रॉफिट डिवाइड बाय सेल्स करके. ओके, पीवी रेशियो भी तुम्हारा 0.25 था, फिक्स्ड कॉस्ट भी तुम्हारा 22,000 था, प्लस प्रॉफिट हमारे को क्या ना प्रॉफिट था, ये था प्रॉफिट. यहाँ पे देखो कहाँ पे प्रॉफिट, इधर नहीं दिया प्रॉफिट, सेल्स करके दिया. यहाँ पे प्रॉफिट कितना, प्रॉफिट रिक्वायर्ड करके दिया, मतलब प्रॉफिट हमारे को नहीं मालूम, इसलिए प्रॉफिट के प्लेस पे सेम टू सेम प्रॉफिट करके लिखो करके उन्हें बोल रहा, प्रॉफिट करके लिखना वहाँ पे. डिवाइडेड बाय है, डिवाइडेड बाय कर लो. क्या पूछा तुम्हारे को ने, सेल्स पूछा. सेल्स कितना, सेल्स कहाँ पे है, सेल्स यहाँ पे. सेल्स कितना लो बोल रहा, 1,80,000 लो बोल रहा. सेल्स के प्लेस पे 1,80,000 लो. अब कनेक्शन बनाओ, इसका इसका कनेक्शन बनाओ. 0.25 और 1,80,000 का कनेक्शन बनाओ, इंटू का साइन. 0.25 इंटू 1,80,000 करेक्ट है यहाँ पे, इज इक्वल टू है, इज इक्वल टू लगाओ 22,000 प्लस प्रॉफिट लिखो यहाँ पे. अब यहाँ पे 0.25 इंटू 1,80,000 करो, कितना आता तुम्हारा आंसर, 45,000 करके आता. अब उसके बाद में इज इक्वल टू लगाओ, 22,000 प्लस प्रॉफिट बोले तो 22,000 प्रॉफिट करके. अब ओके हुआ इतना. इतना होने के बाद में इधर है ना प्रॉफिट है, ये वाले प्रॉफिट को इधर लगाओ, प्रॉफिट करके यहाँ पे लिखो इसको प्रॉफिट करके. उसके बाद में इज इक्वल टू को साइन का सेम टू सेम लगाओ. 45,000 इधर है, वो कितना भी अमाउंट रहता है हमारे को टेंशन है. इधर है ना अमाउंट, लेफ्ट वाला अमाउंट है ना, लेफ्ट वाले अमाउंट को राइट साइड में कर लो, यहाँ पे कर लो. लेफ्ट वाले अमाउंट को ई साइड कर लो, यहाँ पे कर लो. इसके बाद में कंपल्सरी तुम्हें क्या लगाना, माइनस लगाना. यहाँ पे माइनस करके लगाओ, माइनस लगा के बचा नहीं अमाउंट है 22,000 करके, इस अमाउंट को इधर लो, 22,000 करके इधर लो अमाउंट. अब करो प्रॉफिट है, प्रॉफिट लिखो यहाँ पे 45,000 माइनस 22,000 करके लिखो, कितना आता अमाउंट है 23,000. ये क्या है तुम्हारा प्रॉफिट. अगर ये आंसर तुम्हारा माइनस में आया, ये आंसर क्या आया, माइनस में आया, तो प्रॉफिट के प्लेस पे क्या लिखो यहाँ पे, लॉस करके लिखो. इतना 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 हुआ तो आंसर खत्म हुआ ना. ये कौन सा, ये ई आंसर. ओके, अब यहाँ पे तुम्हारा इतना ऑलमोस्ट कवर हुआ. ओके, टेक द स्क्रीनशॉट ऑफ दिस, आई विल सॉल्व एफ एंड जी. ಓಕೆ, ಸೊ ಬರ್ರಿ ಈ ಮಠ ಮುಗಿತಿರ್ರಿ. ಈಗ ಎಫ್ ಮತ್ತು ಜಿ ಮಾಡೋಣ್ರಿ. ಓಕೆ, ಈಗ ಚಾಲು ಮಾಡೋಣ್ರಿ. ಈ ಮಟ್ಟ ಆಗೈತಲ್ರಿ, ಈಗ ಎಫ್ ಅಲ್ಲ. ಓಕೆ, ಎಫ್ ಏನ್ರಿ ಇದು, ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2023 ಆ್ಯಂಡ್ 24 ಮಾಡೋಣ್ರಿ. ಇದು ಮಾರ್ಜಿನ್ ಆಫ್ ಸೇಫ್ಟಿ, ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ನಿಮಗೆ ಗೊತ್ತೈತ್ರಿ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು actual sales minus BEP sales. actual sales minus BEP sales, ಇದು ನಿಮ್ದು ಫಾರ್ಮುಲಾ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ ಟು ಆಕ್ಚುಯಲ್ ಸೇಲ್ಸ್ ಮೈನಸ್ BEP ಸೇಲ್ಸ್. ಈಗ 23 ಮತ್ತು 24 ಮಾಡ್ರಿ ಅಂತ, ಅದಕ್ಕೆ ಬರೀರಿಲ್ಲ 2023 2024 ಇಸ್ ಈಕ್ವಲ್ಸ್ ಟು ಓಕೆ. ಆಕ್ಚುಯಲ್ ಸೇಲ್ಸ್ ಬೇಕು ನಮಗೆ ಏನ್ರಿ, 2023 ಒಳಗೆ ನಮಗೆ ಆಕ್ಚುಯಲ್ ಸೇಲ್ಸ್ ಬೇಕು, 2024 ಒಳಗೆ ನಮಗೆ ಆಕ್ಚುಯಲ್ ಸೇಲ್ಸ್ ಬೇಕು. ಎಲ್ಲಿ ಸಿಗ್ತೈತ್ರಿ ಇದು, ಅಲ್ಲೇ ಕ್ವಶನ್ ಒಳಗೆ ಕೊಡ್ತಾರೆ. 2023 ಒಳಗೆ ಆಕ್ಚುಯಲ್ ಸೇಲ್ಸ್ ಬೇಕು, 2023 ಒಳಗೆ ನಮಗೆ ಸೇಲ್ಸ್ ಬೇಕು. ಇದು ಆಕ್ಚುಯಲ್ ಸೇಲ್ಸ್ ನಿಮ್ದು. 2023 ಒಳಗೆ ಸೇಲ್ಸ್ ಅಂದ್ರೆ ಇದು ಆಕ್ಚುಯಲ್ ಸೇಲ್ಸ್ ಎಷ್ಟೈತ್ರಿ, 2023 ಒಳಗೆ ಸೇಲ್ಸ್ 1,20,000. 2023 ಒಳಗೆ ಆಕ್ಚುಯಲ್ ಸೇಲ್ಸ್ ಎಷ್ಟ್ರಿ, ಈಗ 1,20,000. ಓಕೆ, ನೆಕ್ಸ್ಟ್ 2024 ಒಳಗೆ ನಮಗೆ ಆಕ್ಚುಯಲ್ ಸೇಲ್ಸ್ ಬೇಕು.
2024 ಒಳಗೆ ನಮಗೆ ಆ್ಯಕ್ಚುವಲ್ ಸೇಲ್ಸ್ ಎಷ್ಟೈತ್ರಿ 1,40,000 1,40,000 ಓಕೆ ಮೈನಸ್ ಹಚ್ಚಿರಿಲ್ಲ ಮೈನಸ್ ಹಾಂ ಈಗ ನಮ್ಗೆ ಏನು ಬೇಕ್ರಿ ಬಿ ಇ ಪಿ ಸೇಲ್ಸ್ ಬೇಕು ಬಿ ಇ ಪಿ ಸೇಲ್ಸ್ ಎಲ್ಲಿ ಬಂದಿರಿ ನಮಗೆ ಆನ್ಸರ್ ಸಿ ಒಳಗೆ ಬಂತ್ರಿ ಆನ್ಸರ್ ನಮಗೆ ಆನ್ಸರ್ ಬಿ ಇ ಪಿ ಸೇಲ್ಸ್ ಸಿ ಒಳಗೆ ಎಷ್ಟು ಆನ್ಸರ್ ಬಂದಿದ್ದು ಸಿ ಒಳಗೆ 88,000 ಅಲ್ಲ ಅದು ಆನ್ಸರ್ 88,000 ಕರೆಕ್ಟಾ ಇಲ್ಲೇ ಐ ಥಿಂಕ್ ಫಿಕ್ಸ್ಡ್ ಕಾಸ್ಟ್ ಬಿ ಇ ಪಿ ಫಿಕ್ಸ್ಡ್ ಕಾಸ್ಟ್ 22,000 ಡಿವೈಡೆಡ್ ಬೈ 0.25 ಓಕೆ 88,000 ಹೌದಲ್ಲ ಎ ಒಳಗೆ ಪಿ ವಿ ರೇಷೋ ಎಷ್ಟು ಬಂದಿದ್ರಿ 0.25 ಫಿಕ್ಸ್ಡ್ ಕಾಸ್ಟ್ 22,000 ಬಂದಿದ್ದೀರಿ ಆಮೇಲೆ ಬಿ ಇ ಪಿ ಸೇಲ್ಸ್ ಎಷ್ಟು ಬಂದಿರಿಪ್ಪ ಸಿ ಒಳಗೆ ಎಷ್ಟು ಬಂದಿರಿದ್ದು ಬಿ ಇ ಪಿ ಸೇಲ್ಸ್ 88,000 ಅದು ನಿಮ್ದು ಬಿ ಇ ಪಿ ಸೇಲ್ಸ್ ಎಷ್ಟು ರೀ ಈಗ 88,000 ತಿಳಿತೀರಿ 2023 ಒಳಗೆ ಆ್ಯಕ್ಚುವಲ್ ಸೇಲ್ಸ್ 2023 ಒಳಗೆ ಆ್ಯಕ್ಚುವಲ್ ಸೇಲ್ಸ್ 1,20,000 2024 ಒಳಗೆ ಆ್ಯಕ್ಚುವಲ್ ಸೇಲ್ಸ್ 2024 ಒಳಗೆ ಆ್ಯಕ್ಚುವಲ್ ಸೇಲ್ಸ್ ಎಷ್ಟು ಬಂದಿರಿ 1,40,000 ಮೈನಸ್ ಐತ್ರಿ ಮೈನಸ್ ಈಗ ನಮ್ಗೆ ಏನು ಬೇಕ್ರಿ ಬಿ ಇ ಪಿ ಸೇಲ್ಸ್ ಎಷ್ಟು ರೀ 88,000 ಒಂದು ಬಿ ಇ ಪಿ ಸೇಲ್ಸ್ ಒಂದು ಬರ್ತೈತೆ ರೀ ಎರಡು ಫಾರ್ಮುಲಾ ಬರಂಗಿಲ್ಲ ಅಲ್ಲೇ ಬಿ ಇ ಪಿ ಸೇಲ್ಸ್ ಒಂದು ಬರ್ತೈತೆ ರೀ ಎಷ್ಟು ರೀ 88,000 ಬರೀಲಿ 88,000 ಅಂತ ಬರೀಲೆ 88,000 ಇಲ್ಲೇ ಸೇಮ್ 88,000 ಈಗ ಮಾಡ್ರಿ ಎಷ್ಟು ರೀ ಅದು ನಿಮ್ಮದು ಮಾರ್ಜಿನ್ ಆಫ್ ಸೇಫ್ಟಿ ಮಾಡ್ರಿ ಇದು 1,20,000 ಮೈನಸ್ 88,000 ಎಷ್ಟು ರೀ 32,000 ನೆಕ್ಸ್ಟ್ 1,40,000 ಮೈನಸ್ 88,000 ಎಷ್ಟು ಬಂದ್ರಿ 52,000 ಅದು ಫಿಕ್ಸ್ ಬರಬೇಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಸೇಮ್ ಟು ಸೇಮ್ ಬರ್ತೈತೆ ರೀ ಇಲ್ಲೇ ಬರಂಗಿಲ್ಲ ಮಾರ್ಜಿನ್ ಆಫ್ ಸೇಫ್ಟಿ ಇಲ್ಲೇ ಇದು ರೂಲ್ಸ್ ಅಲ್ಲ ಸೇಮ್ ಟು ಸೇಮ್ ಬರಬೇಕಂತ ಓಕೆ ಬಂತಲ್ಲ ಬಿ ಇ ಪಿ ಸೇಲ್ಸ್ ಎಷ್ಟು ಈಗ 88,000 ಲೆಸ್ ಮಾಡಿರಿ ನಿಮ್ದು 32,000 ಆಮೇಲೆ 52,000 ಇದು ಏನು ರೀ ಮಾರ್ಜಿನ್ ಆಫ್ ಸೇಫ್ಟಿ ನಿಮಗೆ ಹೆಂಗೆ ಕೊಡ್ತಾರೆ ಈ ಕ್ವಶನ್ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡಿರಿ ಬರೇ 2023 ಅಷ್ಟು ಮಾಡಿರಿ ಅಂತ ಅವಾಗ 2023 ಅಷ್ಟು ಮಾಡಿರಿ 24 ಮಾಡಕ್ಕೆ ಹೋಗ್ಬೇಡ್ರಿ ಬೆಟರ್ ಟು ಸಾಲ್ವ್ ಎಲ್ಲ ಮಾಡಿರಿ 23 ಮಾಡಿರಿ 24 ಮಾಡಿರಿ ನಿಮ್ಮದು ಚಾಯ್ಸ್ ಅಲ್ಲ ಅವರು ಕ್ವಶನಲ್ಲೇ ಕೊಡ್ತಾರೆ ರೀ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡಿರಿ ಇನ್ನು 2023 ಓನ್ಲಿ ಅಂತ ಕೊಡ್ಬಿಡ್ತಾರೆ ಅಂದರೆ 2023 ಒಳಗೆ ಅಷ್ಟು ಮಾಡಿರಿ ಅಂತ ನಾ ಎಲ್ಲ ಮಾಡೀನಿ ರೀ 2023 ಮಾಡೀನಿ ರೀ 2024 ಮಾಡೀನಿ ರೀ ಅಲ್ಲೇ ಹಿಂಗೆ ಮಾಡ್ಬೇಕು ಓಕೆ डन डाउट्स आई थ्री इधर आ गया इला ओके यहाँ पे देखो तुम्हारे को क्या पूछ रहा उन्हें एफ में मार्जिन ऑफ सेफ्टी कैलकुलेट करो करके पूछ रहा कितने साल का है 2023 का और 2024 का भी मालूम करो करके बोल रहा दोनों साल का मालूम करो करके बोल रहा नहीं तो उन्हें क्वेश्चन में उसकी मर्जी 2023 का उतना ही मालूम करो करके बोलता हूँ तुम्हारे को हाँ इसीलिए मार्जिन ऑफ सेफ्टी का फार्मूला लिख लो सबसे पहले मार्जिन ऑफ सेफ्टी इज इक्वल टू एक्चुअल सेल्स माइनस बीईपी सेल्स करके फार्मूला है हमारा यहाँ पे उन्हें क्या पूछ रहा 23 का भी मालूम करो और 24 का भी मालूम करो करके बोल रहा हमारे को इसलिए 2023 एंड 2024 इज इक्वल टू हमारे को क्या पूछ रहा है पहले क्या होना फार्मूले में हमारे को एक्चुअल सेल्स होना एक्चुअल सेल्स का मतलब है सेल्स एक्चुअल सेल्स 2023 में हमारे को क्या होना एक्चुअल सेल्स होना 2023 में सेल्स कितना है 1,20,000 यही तुम्हारा एक्चुअल सेल्स 2024 में तुम्हारे को एक्चुअल सेल्स होना 2024 में तुम्हारे को एक्चुअल सेल्स कितना है 1,40,000 माइनस 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 बीईपी सेल्स का मतलब वही ब्रेक इवन पॉइंट बीईपी सेल्स तुम्हारे को सी में मिला था सी में कितना आया था बीईपी सेल्स 88,000 दोनों के लिए सेम ही 88,000 माइनस करो कितना था आंसर 32,000 52,000 यहाँ पे रूल नहीं है सेम आना करके वो फिक्स्ड कॉस्ट में सेम आता है लेकिन यहाँ पे नहीं आता ठीक है ये क्या हुआ मार्जिन ऑफ सेफ्टी हुआ ओके ಮುಗಿತ್ರಿಪ್ಪ ಈಗ ಏನು ಮಾಡೋಣ್ರಿ ಈಗ ಜಿ ಅಲ್ಲ ಈಗ ಜಿ ಏನ್ರಿ ಇದು ವೇರಿಯಬಲ್ ಕಾಸ್ಟ್ ಇನ್ 2023 ಆ್ಯಂಡ್ 2024 ವೇರಿಯಬಲ್ ಕಾಸ್ಟ್ ಮಾಡೋಣ್ರಿ ಈಗ ವೇರಿಯಬಲ್ ಕಾಸ್ಟ್ ಮಾಡ್ಬೇಕು ಈಗ ಬರ್ರಿ ವೇರಿಯಬಲ್ ಕಾಸ್ಟ್ ಹೆಂಗೆ ಮಾಡ್ತೀರಿ ಅಂತ ಜಿ ಅಲ್ಲ ಅದು ಜಿ ಬರ್ರಿ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ವೇರಿಯಬಲ್ ಕಾಸ್ಟ್ ಮಾಡಕ್ಕೆ ಒಂದು ಫಾರ್ಮುಲಾ ಐತ್ರಿ ಏನ್ರಿದು ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಅಲ್ಲ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಅಲ್ಲ ಅದು ಹಾಂ ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಒಂದು ಫಾರ್ಮುಲಾ ಐತ್ರಿ ಇದು ಆಲ್ರೆಡಿ ನಿಮ್ಮ ಕಡೆ ಐತ್ರಿ ಇದು ಮಾರ್ಜಿನಲ್ ಕಾಸ್ಟಿಂಗ್ ಫಸ್ಟ್ ಕ್ಲಾಸ್ ಒಳಗೆ ಐತಿ ನೋಡ್ರಿ ಇದು ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಐತ್ರಿ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ
2023 ಇಯರ್ ಒಳಗೆ ಮತ್ತು 2024 ಇಯರ್ ಒಳಗೆ ಮಾಡಿರಿ, ಎರಡು ಬೋತ್ ಇಯರ್ಸ್ ಮಾಡಿರಿ ಅಂತ ಕೇಳ್ತಾರೆ ರೀ ಕ್ವಶನ್. ಅದು ನೀವು ಬೋತ್ ಇಯರ್ಸ್ ಮಾಡಿರಿ. ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ 2023 2024 ಇಸ್ ಈಕ್ವಲ್ಸ್ ಟು ಏನು ಬೇಕ್ರಿ ನಮಗೆ? ಫಸ್ಟ್ ಇಲ್ಲೇ ಸೇಲ್ಸ್ ಬೇಕು, ಹೌದಲ್ಲ? ಸೇಲ್ಸ್ ಬೇಕು. ಆ್ಯಕ್ಚುಯಲ್ ಸೇಲ್ಸ್ ಅಂದರೆ ಸೇಮ್, ಸೇಲ್ಸ್ ಅಂದರೆ ಸೇಮ್. 2023 ಒಳಗೆ ನಮಗೆ ಏನು ಬೇಕ್ರಿ? ಇಲ್ಲೇ ಸೇಲ್ಸ್ ಬೇಕು. 2023 ಒಳಗೆ ನಮ್ಗೆ ಏನು ಬೇಕ್ರಿ? ಸೇಲ್ಸ್ ಬೇಕು. ಎಷ್ಟೈತ್ರಿ? 1,20,000. 1,20,000 ಹಚ್ಚಿರಿಲ್ಲ. ಓಕೆ. 2024 ಒಳಗೆ ನಮ್ಗೆ ಏನು ಬೇಕ್ರಿ? ಇಲ್ಲೇ ಸೇಲ್ಸ್ ಬೇಕು. 2024 ಒಳಗೆ ನಮ್ಗೆ ಏನು ಬೇಕ್ರಿ? ಸೇಲ್ಸ್ ಬೇಕು. ಎಷ್ಟೈತ್ರಿ? 1,40,000. ಕರೆಕ್ಟಾ? ಈಗ ಮೈನಸ್ 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 ಹಚ್ಬೇಕಿಲ್ಲ, ಮೈನಸ್ ಐತ್ರಿ, ಮೈನಸ್ ಹಚ್ಚಿರಿ. ಈಗ ನಮ್ಗೆ ಏನು ಬೇಕ್ರಿ? ಕಾಂಟ್ರಿಬ್ಯೂಷನ್ ಬೇಕು. ಕಾಂಟ್ರಿಬ್ಯೂಷನ್, ಓಕೆ, ಕಾಂಟ್ರಿಬ್ಯೂಷನ್ ಬೇಕಲ್ಲ ನಮಗೆ? ಕಾಂಟ್ರಿಬ್ಯೂಷನ್, ಓಕೆ, ಅದು ಓಪನ್ ಮಾಡಿರಿ. ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದ್ರಿಪ್ಪ? ಇಲ್ಲೇ ಬಂದಿದ್ದಲ್ಲ ಅದು ಕಾಂಟ್ರಿಬ್ಯೂಷನ್. ಇಲ್ಲೇ ಈ ಫಾರ್ಮುಲಾ ಒಳಗೆ ಬಂದಿದ್ದಲ್ಲ ಕಾಂಟ್ರಿಬ್ಯೂಷನ್, ಅದು ಇಲ್ಲೇ ಬಿ ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದ್ರಿಪ್ಪ? ಅದು ಅವಾಗ ಸೇಲ್ಸ್ ಇಂಟು ಪಿ ವಿ ರೇಷೋ ಅಲ್ಲ, 23 ಒಳಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದ್ರಿಪ್ಪ? 1,20,000 ಇಂಟು ಪಿ ವಿ ರೇಷೋ 0.25. ಓಕೆ, ಕಾಂಟ್ರಿಬ್ಯೂಷನ್ ಇಲ್ಲೇ ಬಂದಿದ್ರಿಪ್ಪ, ಇಲ್ಲೇ ಕಾಂಟ್ರಿಬ್ಯೂಷನ್ ಇಲ್ಲೇ. ಫಿಕ್ಸ್ಡ್ ಕಾಸ್ಟ್ ಮಾಡಕ್ಕೆ, ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಬಂದಿದ್ದಿಲ್ಲ, ಅವಾಗ ಕಾಂಟ್ರಿಬ್ಯೂಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರಿಪ್ಪ ಇಲ್ಲೇ ಫಿಕ್ಸ್ಡ್ ಕಾಸ್ಟ್ ಮಾಡಕ್ಕೆ. ಅವಾಗ ಎಷ್ಟು ಬಂದಿದ್ರಿ ಕಾಂಟ್ರಿಬ್ಯೂಷನ್? 30,000. 2023 ಒಳಗೆ ಎಷ್ಟು ಬಂದಿದ್ರಿ ಕಾಂಟ್ರಿಬ್ಯೂಷನ್? ಅವಾಗ 30,000. ಓಕೆ, 24 ಇಲ್ಲೇ ಬಂದಿದ್ದು, ಇಲ್ಲೇ ಬಿ ಒಳಗೆ ಬಂದಿರಲಿಲ್ಲ ಅವಾಗ. ಆಮೇಲೆ 24 ಒಳಗೆ ಹೆಂಗೆ ಎಷ್ಟು ಬಂದಿದ್ದು ಕಾಂಟ್ರಿಬ್ಯೂಷನ್? 1,40,000 ಇಂಟು 0.25 ಅದು 0.25. ಇವಾಗ ಎಷ್ಟು ಬಂದಿತ್ತು ಕಾಂಟ್ರಿಬ್ಯೂಷನ್? 2024 ಒಳಗೆ 35,000 ಬಂದಿದ್ರಿ. 35,000 ಇದು ಹೆಂಗೆ ಬಂತ್ರಿ ಸರ್ ಅಂತ ಮತ್ತೆ ಕೇಳ್ತೀರಿ ನೀವು. ಕಾಂಟ್ರಿಬ್ಯೂಷನ್ 23 ಒಳಗೆ ಹೆಂಗೆ 30,000 ಹೆಂಗೆ ಬಂತ್ರಿ? 24 ಒಳಗೆ ಕಾಂಟ್ರಿಬ್ಯೂಷನ್ 35,000 ಹೆಂಗೆ ಬಂತ್ರಿ ಅಂತ ನಂದು ಚಾಯ್ಸ್ ಅಲ್ಲದ್ದು. ನಾವು ಆಲ್ರೆಡಿ ಪಿ ವಿ ರೇಷೋ ಫಿಕ್ಸ್ಡ್ ಕಾಸ್ಟ್ ಮಾಡಿದಲ್ರಿ ಸೆಕೆಂಡ್ ಬಿ ಒಳಗೆ. ಬಿ ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್ ಒಳಗೆ. ಆವಾಗ ಕಾಂಟ್ರಿಬ್ಯೂಷನ್ ಇದಿಲ್ಲ ನಮ್ಮ ಕಡೆ, ಆವಾಗ ನಾವು ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ ಅಂತ ಮಾಡಿದಿಲ್ರಿ, ಆವಾಗ ನಾವು ಮಾಡಿದ್ರಿಪ್ಪ ಕಾಂಟ್ರಿಬ್ಯೂಷನ್. 23 ಒಳಗೆ 30,000 ಬಂದಿದ್ರಿ, ಆಮೇಲೆ 24 ಒಳಗೆ 35,000 ಬಂದಿದ್ರಿ. ಈಗ ಮಾಡಿರಿ, ಅದು ಫಿಲ್ ಮಾಡಬೇಕಲ್ಲೇ, ಕಾಪಿ ಪೇಸ್ಟ್ ಮಾಡ್ಬೇಕು. हमारे यहीं कर रहे थे ना, मैं फिक्स्ड कॉस्ट कर रहे थे ना, मैं बी में वहाँ पे हमें करे थे फॉर्मूला लिखे थे क्या करके? फिक्स्ड कॉस्ट इज इक्वल टू कंट्रीब्यूशन माइनस प्रॉफिट करके. प्रॉफिट तो हमारे पास था लेकिन कंट्रीब्यूशन हमारे पास नहीं था उस टाइम पे. हमें क्या करें? सेपरेट कंट्रीब्यूशन मालूम करें. कंट्रीब्यूशन इज इक्वल टू सेल्स इंटू पीवी रेशियो करके. 23 में कितना आया था? वहाँ पे 30,000 आया था. 24 में कितना आया था? 35,000 आता. वही हमें यहाँ पे कॉपी पेस्ट करना. ठीक है, ओके. ಈಗ ಲೆಸ್ ಮಾಡ್ರಿ, ಡಿಫ್ರೆನ್ಸ್ ತಗೋರಿದ್ದು ಎಷ್ಟು ಬರ್ತೈತ್ರಿ? 1,20,000 ಮೈನಸ್ 30,000 ಎಷ್ಟು ಬಂತ್ರಿ? 90,000. ಇದು ಮಾಡ್ರಿ, 1,40,000 ಮೈನಸ್ 35,000 ಎಷ್ಟು ಬಂತ್ರಿ? 1,05,000. 1,05,000. ಈಗ ನಿಮ್ದು ಟೋಟಲ್ ಆನ್ಸರ್ ಮುಗಿತು ನೋಡ್ರಿ. ವೇರಿಯಬಲ್ ಕಾಸ್ಟ್ ಇನ್ 2023 and 24 ಮುಗಿತು. ಇದು ನಿಮ್ದು ಟೋಟಲ್ ಓವರ್ ಆಲ್ 10 ಮಾರ್ಕ್ಸ್ ಕ್ವಶನ್. ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ ನೋಡ್ರಿ ನಾನು. ಎಲ್ಲ ಕಾನ್ಸೆಪ್ಟ್, ಪಿ ವಿ ರೇಷೋ, ಫಿಕ್ಸ್ಡ್ ಕಾಸ್ಟ್, ಬಿ ಇ ಪಿ ಸೇಲ್ಸ್, ಸೇಲ್ಸ್ ರಿಕ್ವೈರ್ಡ್, ಪ್ರಾಫಿಟ್ ರಿಕ್ವೈರ್ಡ್, ಮಾರ್ಜಿನ್ ಆಫ್ ಸೇಫ್ಟಿ, ವೇರಿಯಬಲ್ ಕಾಸ್ಟ್. ಹಾಂ, ಇದು ಪ್ರಾಬ್ಲಮ್ ಫಸ್ಟಿಂದ ಇಲ್ಲೇ ಮಟ್ಟ ಭಾಳ ಕೇರ್ಫುಲಿ ಆಗಿ ನೋಡ್ರಿ, ಕಾನ್ಸಂಟ್ರೇಟ್ ಮಾಡಿ ನೋಡ್ರಿ, ಪರ್ಫೆಕ್ಟ್ ಮಾಡಿರಿ. ಓಕೆ, ಯಾವುದು ಕೇಳಿ ನಿಮಗೆ ನೀವು ಆರಾಮಾಗಿ ಮಾಡ್ತೀರಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ವಿಲ್ ಕಂಟಿನ್ಯೂ ದಿ ಕ್ಲಾಸಸ್. Okay, thank you all of you.